ಶ್ರುತಿ, ನಿಮ್ಮ ಬಾಲ್ಯದ ಬಗ್ಗೆ ಒಂಚೂರು ಹೇಳಿಬಿಡಿ. ಸರ್, ಬಾಲ್ಯ ಅಂದರೆ ನಮ್ಮೂರು ತುಮ್ರಿಯಿಂದನೂ 13 ಕಿಲೋಮೀಟ್ರ್ ಒಳಗೆ ಆ್ಯಕ್ಚುಲಿ. ಅದು ಏನು ದ್ವೀಪ ಅಂತ ಹೇಳಿದರೆ ಪರ್ಫೆಕ್ಟ್ ಆಗಿದೆ ಅದು. ಸರ್, ನಾನು ಸ್ಪೋರ್ಟ್ಸ್ ಕಂಟಿನ್ಯೂ ಮಾಡಲಿಲ್ಲ ಅನ್ನೋ ರಿಗ್ರೆಟ್ ಈಗಲೂ ಇದೆ ನನಗೆ. ಅಂದರೆ ನಂಗೆ ಪ್ರಾಪರಾಗಿ ಕಂಟಿನ್ಯೂ ಮಾಡಬೇಕಿತ್ತು, ನಾನು ಒಂದು ಸ್ಪೋರ್ಟ್ಸಲ್ಲಿ ಕಂಟಿನ್ಯೂ ಆಗಬೇಕಿತ್ತು ಅಂತ ಯಾವಾಗಲೂ ನಂಗೆ ಅನ್ನಿಸ್ತಾ ಇರುತ್ತೆ. ಸುಮಾರು ಹಿಮಾಲಯದ ಚಾರಣಗಳನ್ನು ಮಾಡಿದ್ದೀರಾ? ಹೌದು ಸರ್. ಅದರಲ್ಲೂ ಉತ್ತರಾಖಂಡ್ನ ಸುಮಾರು ಟ್ರೆಕ್ಕಿಂಗ್ಗಳನ್ನು ಮಾಡಿದ್ದೀರಾ? ಹೌದು ಸರ್. ಅದರಲ್ಲಿ ಯಾವ್ದು ತುಂಬ ಇಷ್ಟ ಆಗಿದ್ದು ಯಾವುದು? ನನಗೆ ಟ್ರೆಕ್ಕಿಂಗ್ ಅಂತ ಕನ್ಸಿಡರ್ ಮಾಡಿದರೆ ಆ್ಯಕ್ಚುಲಿ ಕುವಾರಿ ಪಾಸ್ ನನಗೆ ತುಂಬ ಇಷ್ಟ. ಕುವಾರಿ ಪಾಸ್ ಅಂತ ಹೇಳಿದರೆ ಬದ್ರಿನಾಥ್ ಹತ್ರ ಜೋಶಿಮಠಿಂದ ಒಂದು ಪುಟ್ಟ ಇದು ಹಳ್ಳಿ ಇದೆ, ಅಲ್ಲಿ ಕರ್ಚಿ ಅಂತ ವಿಲೇಜು. ಸೊ ಅಲ್ಲಿಂದ ಮೇಲೆ ಹೋಗಬೇಕು. ಅಲ್ಲಿಗೆ ಹೋದರೆ ಒಂದು ದ್ರೋಣಗಿರಿ ಪರ್ವತ ಕಾಣಿಸುತ್ತೆ ವಿಲೇಜಿಂದಾನೆ. ದ್ರೋಣಗಿರಿ ಬಗ್ಗೆ ಒಂದು ವಿಶೇಷತೆ ಇದೆ ಸರ್ ಅಲ್ಲಿ. ಫಸ್ಟ್ ಒಂದ್ಸಲ ಓಕೆ ಬೆಂಗಳೂರಿಂದ ಒಬ್ಬರೇ ಬಂದಿದ್ದೀರಾ ಹುಡುಗಿನ, ಆ ಥರ ಇವಾಗಲೂ ಅಲ್ಲಿದೆ. ಉತ್ತರಾಖಂಡಲ್ಲಿ ಹುಡುಗಿರು ಓಪನ್ ಆಗಿ ಈ ಥರ ಟ್ರಾವೆಲ್ ಮಾಡ್ತಾರೆ ಅನ್ನೋದನ್ನು, ಸೋಲೋ ಟ್ರಾವೆಲು ಮಾಡಬಹುದು ಅನ್ನೋದನ್ನು ಅವ್ರು ಆ್ಯಕ್ಚುಲಿ ಈಗಲೂ ಎಕ್ಸೆಪ್ಟ್ ಅನ್ನೋದಕ್ಕಿಂತ ಇಮ್ಯಾಜಿನ್ ಮಾಡ್ಕೊಳ್ಳಲ್ಲ. ಅಲ್ಲಿ ಕೇದಾರ್ನಾಥ್ ಹೋಗಿ ಒಂದು ಸ್ವಲ್ಪ ಹೊತ್ತು ಆದಮೇಲೆ ನೈಟು ಟೆಂಪಲ್ಸ್ ಎಲ್ಲ ಕ್ಲೋಸ್ ಆದಮೇಲೆ ದೇವಸ್ಥಾನದ ಎದುರುಗಡೆ ಹೋಗಿ ಕೂತ್ಕೋಬೇಕು ಅನ್ನೋ ಫೀಲ್ ಆಯಿತು ಸರ್ ನನಗೆ. ಹೋಗಿ ಕೂತ್ಕೊಂಡೆ. ಬಟ್ ಏನೋ ಗೊತ್ತಿಲ್ಲ, ಆಟೋಮೆಟಿಕ್ಕಾಗಿ ನನ್ನ ಕಣ್ಣಲ್ಲಿ ನೀರು ಹೋಗ್ತಾ ಬಂತು. ಅಂದರೆ ನನಗೆ ಕಂಟ್ರೋಲ್ ಮಾಡೋಕ್ಕಾಗದೇ ಇರೋಂಥ ಅಳು ಅಂತ ಹೇಳ್ತೀವಲ್ಲ ನಾವು, ಅದು ಬಂತು ನನಗೆ. ನಮಸ್ಕಾರ. ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಟಾಕ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಜೊತೆಗೆ ಶ್ರುತಿ ತುಮ್ರಿ ಅವರಿದ್ದಾರೆ. ಹುಟ್ಟಿ ಬೆಳೆದಿದ್ದೆಲ್ಲ ತುಮ್ರಿ ಅನ್ನೋ ಒಂದು ಅದ್ಭುತವಾದ ಕರ್ನಾಟಕದ ಒಂದು ಜಾಗ. ಅದು ಸುತ್ತ ನದಿ, ಮಧ್ಯದಲ್ಲಿ ಒಂದು ಸಣ್ಣ ದ್ವೀಪದ ಥರ ಇರೋ ಜಾಗ ಅದು. ಅಲ್ಲಿ ಹುಟ್ಟು ಬೆಳೆದ್ರು. ಈಗ ಹಿಮಾಲಯದ ಸುಮಾರು ಜಾಗಗಳನ್ನು ಚಾರಣದ ಮೂಲಕ, ಸುಮ್ಮನೆ ಸುತ್ತಾಡಿರೋದಲ್ಲ, ಚಾರಣ ಮಾಡಿದ್ದಾರೆ. ಅವ್ರಿಗೆ ಇವತ್ತು ಸ್ವಾಗತ ಕೊಡ್ತೀನಿ. ನಮಸ್ತೆ ಸರ್. ಶ್ರುತಿ, ನಿಮ್ಮ ಬಾಲ್ಯದ ಬಗ್ಗೆ ಒಂಚೂರು ಹೇಳಿಬಿಡಿ. ಸರ್, ಬಾಲ್ಯ ಅಂದರೆ ನಮ್ಮೂರು ತುಮ್ರಿಯಿಂದನೂ 13 ಕಿಲೋಮೀಟ್ರ್ ಒಳಗೆ ಆ್ಯಕ್ಚುಲಿ. ಅದು ಏನು ದ್ವೀಪ ಅಂತ ಹೇಳಿದರೆ ಪರ್ಫೆಕ್ಟ್ ಆಗಿದೆ ಅದು. ಆ ಕಡೆಯಿಂದ ಹೋದರೆ ಮುಪ್ಪಾನೆ ದಾಟಿದರೆ ಜೋಗ, ಅಲ್ಲಿಂದ ಒಂದು 15 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿರೋದು. ಈಚೆಯಿಂದ ಸಿಗಂದೂರು ಒಂದು 13 ಕಿಲೋಮೀಟ್ರು. ಸೊ ತುಮ್ರಿ ಯಾಕೆ ನನ್ನ ಹೆಸರು ಜೊತೆ ಬಂತು ಅನ್ನೋದಕ್ಕೆ ಕಾರಣ, ನನ್ನ ಅಪ್ಪ ಯಕ್ಷಗಾನ ಆರ್ಟಿಸ್ಟು. ಸೊ ಯಕ್ಷಗಾನ ಆರ್ಟಿಸ್ಟ್ಗಳನ್ನು ಯಾರು ಹೆಸರಿಂದ ಪರಿಚಯ ಮಾಡಿಸಲ್ಲ, ಸರ್ನೇಮಿಂದನೇ ಜಾಸ್ತಿ ಎಲ್ಲ ಊರುಗಳಿಂದ ಪರಿಚಯ ಆಗೋದು. ಸೊ ಯಾವುದು ಅಲ್ಲಿ ಪ್ರಚಲಿತದಲ್ಲಿತ್ತು ಆ ಊರನ್ನು ಪ್ರಾಬಬ್ಲಿ ಅಪ್ಪನಿಗೆ ಆವಾಗ ಯಕ್ಷಗಾನಕ್ಕೆ ಸೇರಿಸೋರು ಕೊಟ್ಟಿದ್ದಾರೆ. ಹಾಗಾಗಿ ನನಗೂ ಅದು ಕ್ಯಾರಿ ಆಯಿತು. ಹಾಗಾಗಿ ನನ್ನ ಹೆಸರು ಶ್ರುತಿ ತುಮ್ರಿ ಆಯಿತು. ಭಾಸ್ಕರ್ ತುಮ್ರಿ ಅವರ ಮಗಳು ಶ್ರುತಿ ತುಮ್ರಿ. ಹೌದು. ಹಾಗಾಗಿ ನನ್ನ ಐಡೆಂಟಿಟಿ ಏನಿಲ್ಲ ಅಲ್ಲಿ, ಶ್ರುತಿ ಅಷ್ಟೇ ನಂದು. ಮತ್ತೆಲ್ಲ ಅಪ್ಪನಿಂದ. ಹುಟ್ಟಿ ಬೆಳೆದಿದ್ದು ಅಲ್ಲೇ. 7th ತನಕ ನಾನು ಓದಿದ್ದು ಮಾರ್ಲುಗೋಡು ಅನ್ನೋ ಪುಟ್ಟ ಊರು ಗ್ರಾಮದಲ್ಲಿ. ಗ್ರಾಮ ಕಳ್ಳೂರು ನಂದು, ಊರು ಮಾರ್ಲುಗೋಡು ಅಂತ. 7th ತನಕ ಓದಿದ್ದಲ್ಲೇ. 7th ಆದಮೇಲೆ ನಾವು ಉಡುಪಿಗೆ ಶಿಫ್ಟ್ ಆದ್ವಿ. ಉಡುಪಿ ಕುಂದಾಪುರಕ್ಕೆ ಶಿಫ್ಟ್ ಆದ್ವಿ. ಮತ್ತು ಮುಂದಿನ ಎಜುಕೇಷನ್ ಎಲ್ಲ ಆಗಿದ್ದು ನಂದು ಅಲ್ಲಿಯೇ. ಆಮೇಲೆ ಉಡುಪಿಗೆ ಹೋಗಿ, ಹೌದು, ಉಡುಪಿಯಲ್ಲೇ ಕಂಪ್ಲೀಟ್ ಎಜುಕೇಷನ್ ಎಲ್ಲ ಅಲ್ಲೇ? ಹೌದು, ಅಲ್ಲೇ ಆಗಿದ್ದು. ಆ್ಯಕ್ಚುಲಿ ಕೊಲ್ಲೂರಲ್ಲಿ, ಉಡುಪಿ ಡಿಸ್ಟಿಕ್ಕು, ಬಟ್ ಕೊಲ್ಲೂರಲ್ಲಿ ನಂದು 5 years ಎಜುಕೇಷನ್ ಹಾಸ್ಟೆಲಲ್ಲಿ ಆಗಿದ್ದು. ಬಟ್ ಬಾಲ್ಯ ಅಂತ ಹೇಳಿದರೆ ನಾನು 5ನೇ ಕ್ಲಾಸಿಂದ ನಾನು ಸ್ಪೋರ್ಟ್ಸಿಗೆ ಎಂಟರ್ ಆದೆ. ಆ್ಯಕ್ಚುಲಿ ಹೈ ಜಂಪ್ ಇದಕ್ಕೆ ನನ್ನ ಅಪ್ಪ ಊರಲ್ಲಿ ಯಾವಾಗೆಲ್ಲ ಒಂದ್ಸಲ ಅಷ್ಟೊಂದು ಹೆಣ್ಮಕ್ಳು ಸ್ಪೋರ್ಟ್ಸಲ್ಲಿ ಇರ್ತಾ ಇರಲಿಲ್ಲ. ಸೊ ನನ್ನ ಅಪ್ಪ ಸ್ವಲ್ಪ ಅದಕ್ಕೆಲ್ಲ ನನ್ನ ಓಪನ್ ಆಗಿ ಎನ್ಕರೇಜ್ ಮಾಡಿದರು, ಹೋಗು ಅಂತ ಹೇಳಿದರು. ಸ್ವಲ್ಪ ನಂಗೆ ಅವಾಗ ಬೋಲ್ಡ್ ಆಗಿ ಇರಲಿಕ್ಕೆ ನನಗೆ ಇನ್ಸ್ಪೈರ್ ಮಾಡಿದ್ದು ಅಪ್ಪನೇ. ಗ್ರೇಟ್ ಅಲ್ಲ? ಹೌದು. ಸೊ ಅದಾದಮೇಲೆ ಮತ್ತೆ ನಾನು ಸ್ಪೋರ್ಟ್ಸಲ್ಲೇ ಕಂಟಿನ್ಯೂ ಮಾಡಿದೆ. ಒಂದು ನನ್ನ PUC ತನಕ, 12th ತನಕ ನಾನು PUC ಇದು ಮಾಡಿದೆ. ನೆಟ್ಬಾಲಲ್ಲಿ ನಾನು ನ್ಯಾಷನಲ್ಸ್ ಆಡಿದೆ. 2 times ನಾನು ನ್ಯಾಷನಲ್ಸ್ ಮಾಡಿದೆ, ಕರ್ನಾಟಕ ರೆಪ್ರೆಸೆಂಟ್ ಮಾಡಿದೆ. ನ್ಯಾಷನಲ್ ಗೇಮ್ಸ್ ಆಡಿದೆ 10th ಸ್ಟ್ಯಾಂಡರ್ಡಲ್ಲಿ. ಆಮೇಲೆ ಅಮೆಚೂರ್ ನೆಟ್ಬಾಲ್ ಫೆಡರೇಷನ್ ಇದರಿಂದ 12th ಅಲ್ಲಿ ಅದು ಕೂಡ ಮಾಡಿದೆ. ಒಂದರಲ್ಲಿ ನನಗೆ ಮೆರಿಟ್ ಕೂಡ, ಅಂದರೆ ಬ್ರೋಂಜ್ ಮೆಡಲ್ ಕೂಡ ಸಿಕ್ತು 12th ಅಲ್ಲಿ ಇರಬೇಕಿದ್ರೆ. ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸ್ಪೋರ್ಟ್ಸನ್ನು. ಸೊ ಇವಾಗ ಅಡ್ವೆಂಚರಸ್ ಸ್ಪೋರ್ಟ್ಸ್ ಆಗಿ ಟ್ರೆಕ್ಕಿಂಗ್. ಸ್ಪೋರ್ಟ್ಸ್ ಬದಲು ಅಡ್ವೆಂಚರ್ ಸ್ಪೋರ್ಟ್ಸ್ ಸ್ವಲ್ಪ ತುಂಬ ಕಡಿಮೆ ಜನ ಸೆಲೆಕ್ಟ್ ಮಾಡುವಂತಹ ಸ್ಪೋರ್ಟ್. ನಮ್ಮ ಭಾರತದಲ್ಲಿ ಮೊದಲಿಗೆ ಸ್ಪೋರ್ಟ್ಸ್ಗೆ ಅಷ್ಟು ಬೆಲೆ ಇಲ್ಲ. ಬೆಲೆ ಅನ್ನೋ ಪದ ಸರಿ ಹೋಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಅದರಲ್ಲೂ ಅಡ್ವೆಂಚರ್ ಸ್ಪೋರ್ಟ್ಸ್ ಅಂತೂ ಇಲ್ಲವೇ ಇಲ್ಲ ಅಂತ ಹೌದು. ಈಗ ಈ ಸೋಷಿಯಲ್ ಮೀಡಿಯಾ ಎಲ್ಲ ಬಂದಮೇಲೆ ಎಲ್ಲರೂ ಆ ಸೆಲ್ಫಿ ಹಿಂಗೆ ತೆಗೆದು ಹೌದು, ಇವಾಗ ಎಲ್ಲರೂ ಟ್ರೆಕ್ ಹೋಗೋರು, ಅಟ್ಲೀಸ್ಟ್ ಫೋಟೋಗಾದ್ರೂ ಹೋಗೋರು ಆಗಿದ್ದಾರೆ ಇವಾಗ. ಗುಡ್, ಹೆಂಗೋ ಒಂಥರ ಟ್ರೆಕ್ಕಿಂಗ್ ಮಾಡಿ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ತಾರಲ್ಲ ಮೌಂಟೇನ್, ಅದೇ ಖುಷಿ ಆಗುತ್ತೆ. ಅದನ್ನ ಪ್ರಾಪರ್ ಆಗಿ ಮಾಡಬೇಕು. ಅಂದ್ರೆ ಒಳ್ಳೆ ಗೈಡ್ ಇಟ್ಕೊಂಡು ಅವ್ರು ಹೇಳೋ ಇನ್ಸ್ಟ್ರಕ್ಷನ್ಸ್ ಕೇಳ್ತಾ ಮಾಡಬೇಕು. ಹೌದು ಸರ್. ಸೊ ನೀವು ಈ ಶಿಫ್ಟ್ ಇದೆಯಲ್ಲ ಸ್ಪೋರ್ಟ್ಸಿಂದ ಅಡ್ವೆಂಚರ್ ಸ್ಪೋರ್ಟ್ಸ್ಗೆ, ಅದು ಹೇಗಾಯಿತು?
ಸರ್ ನಾನು ಸ್ಪೋರ್ಟ್ಸ್ ಕಂಟಿನ್ಯೂ ಮಾಡಲಿಲ್ಲ ಅನ್ನೋ ರಿಗ್ರೆಟ್ ಈಗಲೂ ಇದೆ ನನಗೆ. ಅಂದರೆ ನಂಗೆ ಪ್ರಾಪರಾಗಿ ಕಂಟಿನ್ಯೂ ಮಾಡಬೇಕಿತ್ತು, ನಾನು ಒಂದು ಸ್ಪೋರ್ಟ್ಸಲ್ಲಿ ಕಂಟಿನ್ಯೂ ಆಗಬೇಕಿತ್ತು ಅಂತ ಯಾವಾಗಲೂ ನಂಗೆ ಅನ್ನಿಸ್ತಾ ಇರುತ್ತೆ. ಸ್ಪೋರ್ಟ್ಸ್ನ ನನ್ನ ಜೂನಿಯರ್ಸು ಮತ್ತು ಸೀನಿಯರ್ಸ್ ಎಲ್ಲ ಏಷ್ಯನ್ ಗೇಮ್ಸ್ ಎಲ್ಲ ರೆಪ್ರೆಸೆಂಟ್ ಮಾಡಿದ್ದಾರೆ, ಕುಸ್ತಿಯಲ್ಲಿ ಆ ಥರದ್ದು. ನನ್ನ ಕ್ಲೋಸ್ ಆಗಿ ನನ್ನ ಜೊತೆಗೆ ಓದ್ದವರೇ ಎಲ್ಲ. ಸೊ ನಾನು ಮೇಯ್ನಾಗಿ ನನ್ನ ಸ್ಪೋರ್ಟ್ಸಿಗೆ ಜರ್ನಿಗೆ ಇನ್ಸ್ಪೈರ್ ಮಾಡಿದ್ದು ನನಗೆ ಸುಕೇಶ್ ಶೆಟ್ಟಿ ಸರ್. ನಾನು PUC ಯಲ್ಲಿ ನನಗೆ ಇದ್ದರು. ಅಂದರೆ ನಂದು ಹೈಸ್ಕೂಲ್ ಮತ್ತು PUC ಒಟ್ಟಿಗೆ ಇದ್ದಿದ್ದರಿಂದ ಸಚಿನ್ ಶೆಟ್ಟಿ ಮತ್ತು ಸುಕೇಶ್ ಶೆಟ್ಟಿ ಅಂತ ಟೀಚರ್ಸ್, PT ಟೀಚರ್ಸ್ ಇದ್ದರು. ಸೊ ನಾನು ಇನ್ಸ್ಪೈರ್ ಆಗಿದ್ದು ಸುಕೇಶ್ ಶೆಟ್ಟಿ ಸರ್ನ, ಅವರ ಆ್ಯಕ್ಟಿವ್ ಆಗಿರೋದು, ಅವರಿದೆಲ್ಲ ನೋಡಿ ನಾನು ಇನ್ಸ್ಪೈರ್ ಆಗಿದ್ದು. ಸೊ ನನಗೆ ಓಕೆ ಕಂಟಿನ್ಯೂ ಮಾಡಬಹುದು ಅಂತ ಇತ್ತು. ಆಮೇಲೆ ನನಗೆ ಡಿಗ್ರಿ ಬರೋವಾಗ ನಾನಾ ಕಾರಣಗಳಿಂದ ನನಗೆ ಪರ್ಟಿಕ್ಯುಲರ್ ಕಾಲೇಜಿಗೆ ಹೋಗೋಕ್ಕಾಗಲಿಲ್ಲ. ಆವಾಗಲೂ ಸ್ವಲ್ಪ ಆಳ್ವಾಸಲ್ಲಿ ಮತ್ತು SDMಗೆ ಸೇರೋವಂಥ ಪ್ಲ್ಯಾನ್ ಇತ್ತು. ಬಟ್ ನನ್ನ ಪರ್ಸ್ನಲ್ ರೀಸನ್ಸಿಂದ ನಂಗೆ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ. ಸೊ ಆ ಒಂದು ಗ್ಯಾಪ್ ಆಯಿತು. ಗ್ಯಾಪ್ ಆದಮೇಲೆ ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ, ರಿಗ್ರೆಟ್ ಬಂತು. ಅದಾದಮೇಲೆ ನನ್ನ ಕೆಲಸ, ನಂದು ಇದರ ಪ್ರೊಫೆಷನ್ ಅದು ಇದು ಅಂತ ಬ್ಯುಸಿ ಆಗಿಬಿಟ್ಟೆ ನನ್ನ ಕೆಲಸಗಳಲ್ಲಿ. ಸೊ ಸಡನ್ನಾಗಿ ನನಗೆ ಒಂಥರ ಇನ್ನರ್ ಕಾಲ್ ಅಂತ ಹೇಳ್ತಾರಲ್ಲ, ಯಾವಾಗಲೂ ನಾನು ಮೌಂಟೇನ್ ಕಡೆನೇ ಜಾಸ್ತಿ ಒಲವಿದ್ದಿದ್ದರಿಂದ ಎಲ್ಲರೂ ನನಗೆ ಮೇಯ್ನಾಗಿ ಸಡನ್ ಶಿಫ್ಟ್ ಅಂತ ಹೇಳಿದರೆ, ಮಂಗಳೂರಲ್ಲಿ ಒಬ್ಬರು ವಿಕ್ರಮ್ ಅಂತ ಇದ್ದಾರೆ, ಅವ್ರು ತುಂಬ ಟ್ರೆಕ್ಸ್ ಮಾಡ್ತಾ ಇರ್ತಾರೆ. ಅವರನ್ನು ನೋಡಿ ನಾನು ಇನ್ಸ್ಪೈರ್ ಆಗಿದ್ದು. ನಾನು ಮುಂದೆ ಏನು ಟ್ರೆಕ್ಕಿಂಗ್ ಮಾಡೋದಿದ್ರು ಅಥವಾ ನನಗೆ ಹಿಮಾಲಯನ್ ಪರಿಚಯ ಮಾಡಿಸಿದ್ದೆ ನನಗೆ ವಿಕ್ರಮಣ್ಣ. ಸೊ ಹಾಗಾಗಿ ನಾನು ಅವರನ್ನು ನೋಡಿ, ಅವ್ರು ಎಲ್ಲಿಗೆ ಹೋದ್ರು ನನಗೆ ಬರ್ತೀಯ ಶ್ರುತಿ ಅಂತ ಕೇಳಿ ಒಂದು ಮೆಸೇಜ್ ಹಾಕೋರು. ನಾನು ಹೋಗ್ತಾ ಇರಲಿಲ್ಲ, ನಾನು ಇಗ್ನೋರ್ ಮಾಡ್ತಿದ್ದೆ. ಬಟ್ ಒಂದ್ಸಲ ಕೇದಾರ್ನಾಥ್ ಹೋಗುವಾಗ 2020ಯಲ್ಲಿ ಅದು ಸಡನ್ ಶಿಫ್ಟ್ ಅಂತ ಕೇಳಿದರು. ನಾನು ಹ್ಞೂ ಅಂತ ಅಂದೆ. ಬಟ್ ಹ್ಞೂ ಅಂದೆ, ವಿಕ್ರಮಣ್ಣಂಗೇನೆ ಬರೋಕ್ಕಾಗಲಿಲ್ಲ. ಸೊ ಆ ಟೀಮನ್ನು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ಲೀಡ್ ಮಾಡಬೇಕಾಯಿತು. ಬಟ್ ಗುಡ್ ಫ್ರೆಂಡ್ಸ್ ಸಿಕ್ಕಿದ್ರು, ಎಲ್ಲ ಉಡುಪಿ ಮಂಗಳೂರಿಯನ್ಸ್ ಇದ್ದರು, ಗುಡ್ ಫ್ರೆಂಡ್ಸ್ ಇದ್ದರು. ಸೊ ಹಾಗಾಗಿ ಅಲ್ಲಿಂದ ನನಗೆ ಫಸ್ಟ್ ಜರ್ನಿ ಶುರುವಾಗಿದ್ದು 2020ಯಲ್ಲಿ. 20ಯಿಂದ ಸುಮಾರು ಹಿಮಾಲಯದ ಚಾರಣಗಳನ್ನು ಮಾಡಿದ್ದೀರಾ? ಹೌದು ಸರ್. ಅದರಲ್ಲೂ ಉತ್ತರಾಖಂಡ್ನ ಸುಮಾರು ಟ್ರೆಕ್ಕಿಂಗ್ಗಳನ್ನು ಮಾಡಿದ್ದೀರಾ? ಹೌದು ಸರ್. ಅದರಲ್ಲಿ ಯಾವ್ದು ತುಂಬ ಇಷ್ಟ ಆಗಿದ್ದು ಯಾವುದು? ನನಗೆ ಟ್ರೆಕ್ಕಿಂಗ್ ಅಂತ ಕನ್ಸಿಡರ್ ಮಾಡಿದರೆ ಆ್ಯಕ್ಚುಲಿ ಕುವಾರಿ ಪಾಸ್ ನನಗೆ ತುಂಬ ಇಷ್ಟ. ಕುವಾರಿ ಪಾಸ್ ಅಂತ ಹೇಳಿದರೆ ಬದ್ರಿನಾಥ್ ಹತ್ರ ಜೋಶಿಮಟ್ಟಿಂದ ಒಂದು ಪುಟ್ಟ ಇದು ಹಳ್ಳಿ ಇದೆ, ಅಲ್ಲಿ ಕರ್ಚಿ ಅಂತ ವಿಲೇಜು. ಸೊ ಅಲ್ಲಿಂದ ಮೇಲೆ ಹೋಗಬೇಕು. ಅಲ್ಲಿಗೆ ಹೋದರೆ ಒಂದು ದ್ರೋಣಗಿರಿ ಪರ್ವತ ಕಾಣಿಸುತ್ತೆ ವಿಲೇಜಿಂದಾನೆ. ದ್ರೋಣಗಿರಿ ಬಗ್ಗೆ ಒಂದು ವಿಶೇಷತೆ ಇದೆ ಸರ್ ಅಲ್ಲಿ. ಏನು ಹನುಮಂತ ಸಂಜೀವಿನಿಯನ್ನು ಲಿಫ್ಟ್ ಮಾಡಿದ್ದ ಅಂತ ಹೇಳ್ತೀವಲ್ಲ, ಸೊ ಅಲ್ಲಿಂದ ಲಿಫ್ಟ್ ಮಾಡಿರೋದು. ಅದು ನಮಗೆ ಅಲ್ಲಿ ಆ ವಿಲೇಜಲ್ಲಿ ನಿಂತರೆ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಆ ಮೌಂಟೇನಲ್ಲಿ. ಸೊ ಇನ್ನೂ ಒಂದು ವಿಶೇಷತೆ ಅಂದರೆ, ಎಲ್ಲರೂ ಹನುಮಂತನ ನಾವು ಪೂಜೆ ಮಾಡಿದರೆ ಅಲ್ಲಿಯ ಜನ ಪೂಜೆ ಮಾಡಲ್ಲ. ಯಾಕಂತ ಹೇಳಿದರೆ ಸಂಜೀವಿನ ನಮ್ಮೂರಿನಿಂದ ಅಂದರೆ ಲಿಫ್ಟ್ ಮಾಡ್ಕೊಂಡು ಹೋದ ಅನ್ನೋ ಒಂದು ಹುಸಿ ಮುನಿಸು. ಇಟ್ಸ್ ನಾಟ್ ಕೋಪ ಟೈಪ್ ಅಲ್ಲ, ಒಂದು ಹುಸಿ ಮುನಿಸಿದೆ ಅವರಿಗೆ. ಹಾಗಾಗಿ ಅವರು ಇವತ್ತಿನ ತನಕ ಹನುಮಂತನ ಪೂಜೆ ಮಾಡಲ್ಲ ಅಲ್ಲಿ ದ್ರೋಣಗಿರಿಯ ವಿಲೇಜ್ನವರು. ಸೊ ಅಲ್ಲಿ ಎಲ್ಲ ರೇಂಜಸ್, ನಂದಾದೇವಿ ರೇಂಜಸ್ಸಿಂದ ಹಿಡಿದು ಬ್ಯೂಟಿಫುಲ್ ರೇಂಜಸ್ ಕಾಣಿಸುತ್ತೆ ಅಲ್ಲಿ ಮೌಂಟೇನ್ಸಲ್ಲಿ. ಸೊ ನನಗೆ ಕುವಾರಿ ಪಾಸ್ ಒಂದು 4 ಸಲ ಟ್ರೆಕ್ ಮಾಡಿದ್ದೀನಿ. ಅದನ್ನು ನಂಗೆ ಅದು ತುಂಬ ಇಷ್ಟ. ಎವ್ರಿ ಇಯರ್ ಈಗಂತೂ ಹೆಂಗಾಗಿದೆ ಅಂತ ಹೇಳಿದ್ರೆ, ವಿಂಟರ್ ಬಂತಂದ್ರೆ ಒಂದು ಸಲ ಅಲ್ಲಿ ವಿಸಿಟ್ ಹಾಕ್ಬಿಡೋಣ ಅನ್ನೋ ಥರ. ಸಮ್ಮರಲ್ಲಿ ಹೋಗಿಲ್ವಾ? ಸಮ್ಮರಲ್ಲಿ ಕುವಾರಿ ಪಾಸ್ ಹೋಗಿದ್ದೆ ಸರ್. ಅಂದರೆ ಸೆಕೆಂಡ್ ಕ್ಯಾಂಪ್ ತನಕ ಹೋದೆ. ನನಗಂದರೆ ಮಲೆನಾಡು ಆಗಿರೋದ್ರಿಂದ ನಂಗೆ ಇಲ್ಲಿ ಟ್ರೆಕ್ ಥರನೇ ಫೀಲ್ ಆಗುತ್ತೆ. ಅಂದರೆ ಸ್ನೋ ಇಲ್ಲ ಅಂತ ಹೇಳಿದರೆ ಆಬ್ವಿಯಸ್ಲಿ ಒಂದು ಸ್ವಲ್ಪ ಇದು ಅನ್ಸುತ್ತಲ್ಲ ಅಲ್ಲಿ, ಆ ಥರ ಅಷ್ಟೇ. ಅದರ್ವೈಸ್ ಮೌಂಟೇನ್ಸ್ ಎಲ್ಲ ಅದೇ ಥರನೇ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಅದು ಕೂಡ. ಈ ಪ್ರಶ್ನೆ ಹೇಗೆ ಕೇಳಬೇಕು ಅಂತ ಗೊತ್ತಿಲ್ಲ, ಆದರೂ ಕೇಳ್ತೀನಿ. ಹೆಣ್ಣು ಮಗುವಾಗಿ ಹೆಣ್ಣು ಮಕ್ಕಳಿಗೆ, ಹೆಂಗಸರಿಗೆ ಬೇಸಿಕಲಿ ಈ ಚಾರಣ, ಫಸ್ಟ್ ಆಫ್ ಆಲು ಟ್ರಾವೆಲಿಂಗೇ ಒಂದು ದೊಡ್ಡ ಕಷ್ಟ. ಒಂದು ಫ್ಯಾಮಿಲಿಯ ಅಡೆತಡೆಗಳು, ಅಂದರೆ ಅವ್ರದ್ದೇ ಆದ ಒಂದಿಷ್ಟು ಭಯಗಳಿರುತ್ತೆ ಫ್ಯಾಮಿಲಿಯಲ್ಲಿ, ಮತ್ತು ಸೊಸೈಟಿದು ಒಂದಿಷ್ಟು ಭಯ ಇರುತ್ತೆ. ಇದನ್ನೆಲ್ಲ ದಾಟಿ ನೀವು ಹೊರಟ್ರಲ್ಲ, ಇದು ಅದೇ ಹೆಣ್ಣು ಮಗುವಾಗಿ. ಅಂದರೆ ನಾನು ಯಾಕೆ ಕೇಳ್ತೀನಿ ಈ ಪ್ರಶ್ನೆ ಅಂದರೆ, ಬೇರೆ ಹೆಣ್ಣು ಮಕ್ಕಳಿಗೆ ಹೊರಡೋದಕ್ಕೆ ಒಂದು ಸ್ಫೂರ್ತಿದಾಯಕವಾಗಿ ಏನಾರು ಹೇಳಿ ಅಂತ. ಇದು ತುಂಬ ಈಸಿ ಆಗಿರಲಿಲ್ಲ ಆ್ಯಕ್ಚುಲಿ. ಹೇಳಿದಷ್ಟು ನಾವೀಗ ಏನು ಒಂದು ಫ್ಲಾಲೆಸ್ ಆಗಿ ಕಾಣಿಸುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ, ಅಷ್ಟು ಈಸಿ ಅಂತೂ ಅಲ್ಲ. ನಮ್ಮನೆಯಲ್ಲೂ ಕೂಡ ನಾನು ಹೇಳಿದಾಗ ಅಷ್ಟು ದೂರನ ಯಾರಿದ್ದಾರೆ ಏನು ಕತೆ, ಫಸ್ಟ್ ನಾನು ಸುಳ್ಳು ಹೇಳಿದ್ದೀನಿ ಎಲ್ಲರ ಥರನೇ. ಆಮೇಲೆ ನಾನು ಹಾಗಂತ ಸುಳ್ಳು ಹೇಳಿದ್ರೂ ಅವರಿಗೆ ವಿದೌಟ್ ಇನ್ಫಾರ್ಮೇಷನ್ ಎಲ್ಲೂ ಹೋಗ್ತಾ ಇರಲಿಲ್ಲ. ಬಟ್ ಹೋಗಿದ್ದ ಜಾಗ ಅಥವಾ ಅಲ್ಲಿ ಯಾರಿದ್ದಾರೆ ಜೊತೆಗಿರ್ತಾರೆ ಅದೆಲ್ಲ ನಾನು ಟ್ರಾನ್ಸ್ಪರೆಂಟಾಗಿ ಇಟ್ಬಿಟ್ಟಿದ್ದೆ. ಮತ್ತು ಅಪ್ಪ ನಾನು ಸ್ವಲ್ಪ ಗಂಡು ಮಗು ಥರನೇ ಟ್ರೀಟ್ ಮಾಡಿದ್ದು ಜಾಸ್ತಿ ಯಾವಾಗಿಂದ. ಅದೊಂದು ಕಾನ್ಫಿಡೆನ್ಸ್ ಅವರಿಗೆ ನಾನು ರೀಅಜ್ಯೂರ್ ಮಾಡ್ತಾನೆ ಇದ್ದೆ. ಇಲ್ಲ ನಾನು ಹಿಂಗೆ ಹೋಗ್ತಾ ಇದ್ದೀನಿ, ಹಿಂಗಿದ್ದಾರೆ ಹೇಳ್ತಾ ಬರ್ತಾ ಇದ್ದೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಅಪೋಸ್ ಮಾಡಿದರು. ಆಮೇಲೆ ನನಗೆ ಇವಾಗ ಅದೊಂದೇ ಅಂತಲ್ಲ, ಇವಾಗ ಎಕ್ಸಾಂಪಲ್ ಈಗ ಟ್ರಾವೆಲ್ ಮಾಡುವಾಗ ಪೀರಿಯಡ್ಸ್ದು ಅದು ಇದು ತುಂಬ ಪ್ರಾಬ್ಲಮ್ಸ್ ಎಲ್ಲ
ಇದಾಗ್ತಾ ಇತ್ತು. ಅಂದರೆ ಡೇಟ್ ಫಿಕ್ಸ್ ಮಾಡ್ಕೊಳ್ಳಿ, ಒಂದು ವಾರ ಸೈಡಿಗೆ ಎತ್ತಿಟ್ಬಿಡ್ಬೇಕು ಅದಕ್ಕೆ ಅಂತ. ಆಮೇಲೆ ಆ ಉಳಿದಿದ್ದ ದಿನಗಳಲ್ಲಿ ಟ್ರಾವೆಲ್ ಮಾಡೋದು ಕಷ್ಟ ಆಗಿಬಿಡ್ತಿತ್ತು. ಸೊ ಆಮೇಲೆ ನಾನು ಈ ಥರದ ಬಂದಾಗ, ಪೀರಿಯಡ್ಸ್ ಅನ್ನೋ ಪ್ರಾಬ್ಲಮ್ಸ್ ಎಲ್ಲ ಬಂದಾಗ ನಾನು ಮೆನ್ಸ್ಟ್ರುವಲ್ ಕಪ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ನನಗೆ ಟ್ರಾವೆಲ್ನ ಮತ್ತು ಕಂಫರ್ಟ್ ಮಾಡ್ತು. ಅಂದರೆ ಗೊತ್ತೇ ಆಗಲ್ಲ ನಾನು ಪೀರಿಯಡ್ಸ್ ಆಗಿದ್ದೀನಿ, ಟ್ರಾವೆಲ್ ಮಾಡ್ತಾ ಇದ್ದೀನಿ ಅಂತ ಅಂದಾಗ. ಮತ್ತು ನಾವು ಹೆಂಗೆ ಇರ್ತೀವಿ, ಹೆಂಗೆ ರೆಸ್ಪಾಂಡ್ ಮಾಡ್ತೀವಿ, ಲೋಕಲ್ಸ್ ಜೊತೆ ಹೆಂಗೆ ಕಮ್ಯುನಿಕೇಟ್ ಮಾಡ್ತೀವಿ, ಆ ಥರ ಅಲ್ಲಿಯ ಜನ ಹಂಗೆ ಟ್ರೀಟ್ ಮಾಡೋಕ್ಕೆ ಶುರು ಮಾಡಿದ್ರು. ಫಸ್ಟ್ ಒಂದ್ಸಲ ಓಕೆ ಬೆಂಗಳೂರಿಂದ ಒಬ್ಬರೇ ಬಂದಿದ್ದೀರಾ ಹುಡುಗಿನ, ಆ ಥರ ಇವಾಗಲೂ ಅಲ್ಲಿದೆ. ಉತ್ತರಾಖಂಡಲ್ಲಿ ಹುಡುಗಿರು ಓಪನ್ ಆಗಿ ಈ ಥರ ಟ್ರಾವೆಲ್ ಮಾಡ್ತಾರೆ ಅನ್ನೋದನ್ನು, ಸೋಲೋ ಟ್ರಾವೆಲು ಮಾಡಬಹುದು ಅನ್ನೋದನ್ನು ಅವ್ರು ಆ್ಯಕ್ಚುಲಿ ಈಗಲೂ ಎಕ್ಸೆಪ್ಟ್ ಅನ್ನೋದಕ್ಕಿಂತ ಇಮ್ಯಾಜಿನ್ ಮಾಡ್ಕೊಳ್ಳಲ್ಲ. ಅದೊಂದು ಇಡೀ ಉತ್ತರ ಭಾರತದಲ್ಲೇ ಆ ಪ್ರಾಬ್ಲಮ್ ಇದೆ, ಆ್ಯಕ್ಚುಲಿ ಇದೆ ಹೆಣ್ಮಕ್ಳಿಗೆ. ಹೌದು, ಅಂದರೆ ಒಂಥರ ಒಂದು ಕ್ವಶನ್ ಮಾರ್ಕ್ ಆಗಿ ನೋಡ್ತಾರೆ, ಹೌದಾ ಅನ್ನೋ ಥರ ನೋಡ್ತಾರೆ. ಬಟ್ ನಾನು ಹೋಗ್ತಾ ನಾನು ಮನೇಲಿ ಅದನ್ನು ಹೇಳ್ತಾ ಬಂದೆ, ನಾನೇನು ಮಾಡ್ತಾ ಇದ್ದೀನಿ, ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಟ್ರಾನ್ಸ್ಪರೆಂಟಾಗಿ ಇಡ್ತಾ ಬಂದೆ. ಆವಾಗ ಒಂದು ಸ್ವಲ್ಪ ದಿನ ಇವಳಿನ ಎನಿವೇಸ್ ನಮ್ಮ ಮಾತು ಕೇಳಲ್ಲ ಅಂತ ನನ್ನ ದಾರಿಗೆ ಅಪ್ಪ ಸ್ವಲ್ಪ ಎಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಶುರು ಮಾಡಿದೆ. ಅಮ್ಮ ಓಪನ್ ಮೈಂಡೆಡ್ ಆಗಿ ಓಕೆ ನಾ ಹೇಳಿದ್ರೆ ಸಾಕು, ಓಕೆ ಆರಾಮಾಗಿ ಹೋಗ್ಬಾ ಅನ್ನೋ ಥರ ರೆಸ್ಪಾಂಡ್ ಮಾಡ್ತಾ ಇದ್ಲು. ಸೊ ಇವೆಂಚುಲಿ ಬರ್ತಾ ಕನ್ವಿನ್ಸ್ ಆದೆ. ಒಂದೇ ಸಲಕ್ಕೆ ಅವ್ರು ಕನ್ವಿನ್ಸ್ ಆಗಲಿಲ್ಲ, ಪೇರೆಂಟ್ಸ್ ಕೂಡ ಕನ್ವಿನ್ಸ್ ಆಗಲಿಲ್ಲ. ಎಲ್ಲ ಮನೆಯಲ್ಲೂ ಅದು ಇದ್ದೇ ಇರುತ್ತೆ. ನಾವು ಹೇಗೆ ಕನ್ವಿನ್ಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆಮೇಲೆ ನೀವು ಹೇಳಿದಾಗೆ ಪ್ರತಿಯೊಂದು ಜಾಗಕ್ಕೆ ಹೋದಾಗಲೂ ಎಲ್ಲಿದ್ದೀವಿ, ಸುತ್ತಮುತ್ತ ಇರೋ ಅವ್ರದ್ದು ಫೋನ್ ನಂಬರ್ನು ಮನೆಯವ್ರಿಗೆ ಶೇರ್ ಮಾಡಿಬಿಟ್ಟಿದ್ರೆ ಕಂಫರ್ಟಬಲ್ ಆಗಿರ್ತಾರೆ ಅವರು. ಅವಾಗ ಒಂದು ಫೋನ್ ಮಾಡ್ತಾ ಇತ್ತು. ನಾನು ಇಲ್ಲಿ ನನ್ನ ಫ್ಯಾಮಿಲಿ ಯಾರು ನನ್ನ ಬ್ರದರ್ ಅವ್ರಿಗೆ ನನ್ನ ಲೈವ್ ಲೊಕೇಶನ್ ನಂದು 24 hours ನಂದು ಆನ್ ಇರುತ್ತೆ. ನಾನು ಎಲ್ಲಿದ್ದು ಒಬ್ರಿಗಂತೂ ಇದ್ದೇ ಇರುತ್ತೆ ನಂದು. ಸೊ ಇನ್ ಕೇಸ್ ನನ್ನ ಮೊಬೈಲ್ ರೀಚ್ ಆಗಿಲ್ಲ ಅಂದ್ರೂ ನಂದು ಲೊಕೇಶನ್ ಎಲ್ಲಿದ್ದಾಳೆ ಇವಳು ಅನ್ನೋ ನೋಡೋ ಥರದ್ದೊಂದು ಕೊಟ್ಬಿಟ್ಟು ಆಕ್ಸೆಸ್ ಕೊಟ್ಟಿದ್ದೀನಿ. ಸೊ ಹಾಗಾಗಿ ಇನ್ ಕೇಸ್ ನಂಗೆ ರೀಚ್ ಆಗಿಲ್ಲ ಅಂದರೂ ಅವನಿಗೆ ಕಾಲ್ ಮಾಡಿ ಕೇಳ್ತಾರೆ ಎಲ್ಲಿದ್ದಾಳೆ ಅಂತ. ಸೊ ಆ ಥರದ್ದೆಲ್ಲ ಆಗಿಲ್ಲ ಸಿಚುವೇಶನ್, ಆ ಥರ ಬಂದರೆ ಹಂಗೆ ಅಲ್ಲ. ಇವತ್ತಿನ ಟೆಕ್ನಾಲಜಿನಲ್ಲಿ ಅದನ್ನೆಲ್ಲ ಬಳಸ್ಕೊಂಡು ಹೆಣ್ಮಕ್ಳು ಸಾಕಷ್ಟು ಟ್ರೆಕ್ಕಿಂಗಿಗೆ ಹೋಗಬಹುದು. ಹೌದು. ಇದನ್ನ ಬಿಟ್ಟು ಬೇರೆ ಏನಾರ ಹೆಣ್ಮಕ್ಳ ಕಷ್ಟಗಳು ಅಂತ ನಿಮ್ಗೆ ಏನಾರ ಅನ್ಸಿದೆಯಾ? ಅಂದರೆ ನೀವು ಫೇಸ್ ಮಾಡಿರ್ಬೇಕು ಅಂತಲ್ಲ, ಬೇರೆಯವ್ರದ್ದು ಯಾರ್ದಾರ ನೋಡಿ. ಬೇರೆಯವ್ರದ್ದು ಅನ್ನೋದಕ್ಕಿಂತ ಸರ್, ಅಂದರೆ ಟ್ರಾವೆಲ್ ಮಾಡುವಾಗ ಒಂದು ಸಲಕ್ಕೆ ಎಲ್ಲರನ್ನೂ, ಅಂದರೆ ಎಸ್ಪೆಷಲಿ ಉತ್ತರಾಖಂಡಲ್ಲಿ ಜನ ನೈಸಾಗಿನೂ ಇರ್ತಾರೆ. ನೈಸಾಗಿ ಯಾವಾಗ ನಮ್ಗೆ ಟೋಪಿ ಹಾಕ್ತಾರೆ ಅಂತಲೂ ಗೊತ್ತಾಗಲ್ಲ ಆ್ಯಕ್ಚುಲಿ. ಅದು ನನಗೆ ನನ್ನ ಜೊತೆಗಿದ್ದವ್ರ ಎಕ್ಸ್ಪೀರಿಯನ್ಸ್ ಆಗಿದೆ, ನನಗಾಗಿಲ್ಲ ಅದನ್ನು. ಲಕ್ಕೀಲಿ ಇಲ್ಲಿ ತನಕ ನಂಗೆ ಒಳ್ಳೆ ಜನ ಸಿಕ್ಕಿದ್ದಾರೆ. ಅಂದರೆ ನಮ್ಗೇನು ಅನ್ಸುತ್ತೆ ಅಂದರೆ ಒಳ್ಳೆ ಚೆನ್ನಾಗಿ ಆತಿಥ್ಯ ಮಾಡ್ತಿದ್ದಾರೆ ಅಂದ ತಕ್ಷಣ ನಂಬಿಡ್ತೀವಿ. ಅಂದರೆ ಈಗ ಸೌತ್ ನಾರ್ತ್ನ ಡಿವೈಡ್ ಅಂತ ಅಲ್ಲ, ಬಟ್ ಇಲ್ಲಿರುವಂಥ ಒಂದು ಕಲ್ಚರ್ ಮ್ಯಾನರ್ಸ್ ಅದೆಲ್ಲ ಏನಿದೆ ನಾರ್ತಲ್ಲಿ ಸ್ವಲ್ಪ ಕಡಿಮೆ ಇದೆ. ಅದು ಅದೇನಾಗ್ಬಿಡ್ತು, ಈಸಿಲಿ ನಂಬಿಡ್ತೀವಿ, ಈಸಿಲಿ ಒಬ್ಬರನ್ನ ಡಿಪೆಂಡ್ ಆಗಿ ಹೋಗ್ಬಿಡ್ತೀವಿ. ಅದು ಕೆಲವರಿಗೆ ಇದು ಉಲ್ಟಾ ಹೊಡೆದಿದೆ. ಅದು ಮೋಸ್ಟ್ ಆಫ್ ದ ಟೈಮ್ ಸೇಫ್ಟಿ ಇಶ್ಯೂಸ್ ಆಗಿದೆ. ಮತ್ತು ಇನ್ನೂ ಕೆಲವರು ಅಂದರೆ ಮಿಕ್ಸ್ಡ್ ಗ್ರೂಪ್ ಹೋದಾಗ ನಾನು ನೋಡಿದ್ದೀನಿ, ನಮ್ದಲ್ಲದಂತ ಬೇರೆ ಗ್ರೂಪ್ ಹೋದಾಗ ಇಲ್ಲಿಯ ಹುಡುಗಿರ ಮೆಂಟಾಲಿಟಿ ಸ್ವಲ್ಪ ಭಯದಲ್ಲಿ ಈ ಥರ ಎಲ್ಲ ದಾಟ್ಕೊಂಡು ಹೋಗಿರ್ತಾರೆ. ಒಂದು ಹಿಮಾಲಯಕ್ಕೆ ರೀಚ್ ಆಗಬೇಕು ಅಂದರೆ ಒಂಥರ ಅದು ಹಿಮಾಲಯದಂಥ ಕಷ್ಟನೇ ಅಲ್ಲಿಗೆ ಹೋಗೋದು. ಅಂತಂದರೆ ಅಲ್ಲಿ ಹುಡುಗಿರ ಜೊತೆ ಇವ್ರು ಮಿಂಗಲ್ ಆಗಕ್ಕೆ ನೋಡಿದಾಗ ಇವ್ರಿಗೊಂಥರ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದ್ದು ಶೇರ್ ಮಾಡ್ಕೊಂಡಿರೋರು ಇದ್ದಾರೆ. ಸೊ ಅಂಥ ಟೈಮಲ್ಲಿ ಸ್ವಲ್ಪ ಎಲ್ಲರೂ ಹೇಳಿದ್ದೆಲ್ಲ ಕೇಳಬೇಕು, ಬಟ್ ಹೇಳಿದ್ದೆಲ್ಲ ನಂಬಕ್ಕೆ ಹೋಗಬಾರ್ದು. ಸ್ವಲ್ಪ ಅವೇರ್ ಆಗಿದ್ದು, ನಾ ಹೇಳಿದ್ನಲ್ಲ, ಸ್ವಲ್ಪ ಕಾಂಟ್ಯಾಕ್ಟ್ಸ್ ಎಲ್ಲ ಶೇರ್ ಮಾಡಿಕೊಂಡು ಪರಿಚಯದವ್ರು ಇರ್ತಾರೆ, ಹಾಗೆಲ್ಲ ಸ್ವಲ್ಪ ಇದಾಗುತ್ತೆ. ಅದರ್ವೈಸ್ ಈ ಥರ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಅಂತಲ್ಲ, ನಾವು ಮಾಡೋ ತಪ್ಪುಗಳಿಂದನೂ ಕೂಡ ನಾವು ಬಲಿಯಾಗಬೇಕಾಗುತ್ತೆ. ಅವೇರ್ ಆಗಿ ನಾವು ಬೋಲ್ಡ್ ಅಲ್ಲದೆ ಹೋದರೂ ಆ ಮೂಮೆಂಟಲ್ಲಿ ನಾವು ಬೋಲ್ಡ್ ಅಂತ ತೋರಿಸ್ಕೊಳ್ಳೋದು ತುಂಬ ಅಗತ್ಯ ಆಗಿರುತ್ತೆ. ಇಲ್ಲಾಂದರೆ ನಮ್ಮನ್ನು ಹರತ್ತಿಂದು ಬಿಡ್ತಾರೆ ಅಲ್ಲಿ ಅವರು. ಫಸ್ಟ್ ಟೈಮ್ ಹಿಮಾಲಯ ನೋಡಿದಾಗ ನಿಮ್ಗೆ ಏನು ಅನ್ನಿಸ್ತು? ಫಸ್ಟ್ ಟೈಮ್ ಆ್ಯಕ್ಚುಲಿ ಸರ್, ಫಸ್ಟ್ ಟೈಮ್ ನೋಡಿದಾಗ ನನಗೆ ಒಟ್ಟು ಹೋಗಿದ್ದು, ಅಂದರೆ ನಂಗೆ ಹಿಮಾಲಯಕ್ಕೆ ಹೋಗ್ಬೇಕಂತ ಕನ್ಸಿಟ್ಕೊಂಡು ಹೋಗಿದ್ದಲ್ಲ. ಶುರು ಮಾಡಬೇಕಿದ್ರೆ ಬರ್ತೀಯಾ ಕೇದಾರ್ನಾಥ್ ಅಂತ ಮೆಸೇಜ್ ಬಂತು ಟಕ್ ಅಂತ. ಎಲ್ಲರೂ ಹೋಗ್ತಾರೆ ಕೇದಾರ್ನಾಥ್. ನಾನು ಶುರು ಮಾಡಿದ್ದು ಓಕೆ ಸೆಲ್ಫಿ ತಗೊಳ್ಳೋಣ, ಫೋಟೋ ತಗೊಳ್ಳೋಣ, ಸೋಷಿಯಲ್ ಮೀಡಿಯಾಗೆ ಹಾಕೋಣ, ಹಾಗೆ ಇತ್ತು. ಬಟ್ ಅಲ್ಲಿ ಹೋದ್ಮೇಲೆ ನಂದು ಇಲ್ಲ, ಹಿಮಾಲಯ ಅಂದರೆ ಬಿಯಾಂಡ್ ಇದು ಅಂತ ನಂಗೆ ಅರ್ಥ ಆಗಿದ್ದಲ್ಲಿ ನನಗೊಂಥರ ಹೋಮ್ ಅಂತ ಫೀಲ್ ಆಯಿತು. ಇವತ್ತು ನನಗೆ ಹಿಮಾಲಯ ಏನು ಅಂದರೆ ಮನೆ ಅಂತ ಅಂತೀನಿ ನಾನು. ಅಂದರೆ ನಂಗೆ ಇವಾಗ ಅಲ್ಲಿಗೆ ಹೋದ್ರೆ ಒಂದು ಆಪ್ತತೆ ಅಂತ ಏನು ಹೇಳ್ತೀವಲ್ಲ, ನಂಗೆ ಆ ಫೀಲ್ ಆಗುತ್ತೆ. ಅಲ್ಲಿ ಹೋಗಿಲ್ಲ ಅಂದರೆ ಮಿಸ್ಸಿಂಗ್ ಏನೋ ಮನೆ ಮಿಸ್ ಮಾಡ್ಕೋತಾ ಇದ್ದೀನಿ ಅನ್ನೋ ಫೀಲ್ ಬರುತ್ತೆ. ಈಗ ಒಂದು 3 months ಆಯಿತು, ಇನ್ನೂ ಹೋಗಿಲ್ಲ ನಾನು ಈ ಸಲ. ಅದೇ ಥರ ಶುರುವಾಗಿದೆ ಇವಾಗ. ನೆಕ್ಸ್ಟ್ ಮಂತ್ ಪ್ರಾಬಬ್ಲಿ ಹೋಗ್ತಾ ಇದ್ದೀನಿ ಅಲ್ಲಿಗೆ, ಹಾಗಾಗಿದೆ. ಅದರ್ವೈಸ್ ಹೋದ ಸಲ ಅಂತೂ ಲಾಸ್ಟ್ ಇಯರ್ ಒಂದು 5-6 ಸಲ ನಾನು ಉತ್ತರಾಖಂಡ್ ಓಡಾಡಿದೆ. ಒಂದು ಆಲ್ಮೋಸ್ಟ್ ಅಲ್ಲೇ ಇದ್ದಂಗೆ ಇದ್ದೆ. ಹೋದರೆ ಒಂದು 15 days 20 days ಎಲ್ಲ ಅಲ್ಲೇ ಇದ್ದಂಗಿದೆ. ಸೊ ಹಿಮಾಲಯ ನಂಗೆ ನೋಡಿದಾಗ ಒಂಥರ ಕಣ್ಣಲ್ಲಿ ನೀರು ಬಂತು. ನನಗೆ ಕೇದಾರ್ನಾಥ್ ಎಕ್ಸ್ಪೀರಿಯನ್ಸಲ್ಲಿ ಹೋದಾಗ ಅತಿಶಯೋಕ್ತಿ ಆಗಬಹುದು, ಬಟ್ ಸ್ಟಿಲ್ ನನಗೆ ಕ್ಲೆನ್ಸಿಂಗ್ ಅದಕ್ಕೆ ಬರ್ತೀನಿ. ಈ ಫಸ್ಟ್ ಟೈಮ್ ನೋಡಿದಾಗ ಹಿಮಾಲಯನ ಏನನ್ನಿಸ್ತು ಅಂತ ನನ್ನ ಪ್ರಶ್ನೆ. ನಾವೆಲ್ಲ ಎಷ್ಟು ಸಣ್ಣವರು ಅಂತ ಫೀಲ್ ಆಯಿತು. ಪ್ರಕೃತಿಯ ಮುಂದೆ ನಾವೇನಕ್ಕೆ ಒದ್ದಾಡ್ತಾ ಇದ್ದೀವಿ ಅನ್ನೋ ಫೀಲ್ ಆಯಿತು ಸರ್ ಅದು ನೋಡಿದಾಗ. ಒಂದು ಭಕ್ತಿ ಭಾವನ ಏನೋ ಗೊತ್ತಿಲ್ಲ. ಹಿಮಾಲಯ ನನಗೆ ಬೆಟ್ಟ ನೋಡಿದ ಈಗಲೂ ನಂಗೆ ಕಣ್ಣಲ್ಲಿ ನೀರು ಬರುತ್ತೆ. ಇಷ್ಟು ವರ್ಷ ಆದಮೇಲೂ ಕೂಡ ನನಗೆ ಹಿಮಾಲಯಕ್ಕೆ ಹೋಗಿ ಬೆಟ್ಟದ ಎದುರು ನಿಂತರೆ ನನಗೆ
ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಅದೇ automatic ಆಗಿ. ಒಬ್ಬ ಯಾಕೆ ಕೇಳಿದೆ ಇದನ್ನ ರಿಪೀಟ್ ಆಗಿ ಯಾಕೆ ಕೇಳಿದೆ ಅಂದರೆ ಒಬ್ಬ ಮನುಷ್ಯನ ಈಗೋ ಅನ್ನೋದು ಹೌದು, ಆ ಬೃಹತ್ ನಮ್ಮನ್ನ ಹಂಬಲ್ ಮಾಡಿಸ್ಬಿಡುತ್ತೆ. ಬೃಹತ್ ಅನ್ನೋ ಪದನೂ ತುಂಬ ಚಿಕ್ಕದು ಹಿಮಾಲಯದ ಮುಂದೆ ಅದ್ರ ಮುಂದೆ ನಿಂತಾಗ ಹೌದು, ಈ ಕತ್ತೆತ್ ನೋಡಿದ ತಕ್ಷಣ ನಾವು ಅಲ್ಲ ಅಂತ ಅನ್ನಿಸ್ಬಿಡ. ನಾವೇನು ಅಲ್ಲ ಅಂದ್ರೆ ಅದೊಂಥರ ಫೀಲ್, ಪ್ರಕೃತಿ ಮುಂದೆ ನಾವು Philosophy- ಕುಬ್ಜರೋದು. ಹೌದು ಫಿಲಾಸಫಿ ಎಲ್ಲ ಶುರುವಾಗದೆ ಅಲ್ಲಿ ಅಂತ ಹೌದು ಅನ್ಸುತ್ತೆ. ಸರ್, ಹೌದು. ನಾವು ಪುಸ್ತಕ ಓದ್ಬೇಕಿದ್ರೆ ಇವ್ರೇನು ಒಳ್ಳೆ ಹಿಂಗೆಲ್ಲ ಬರೀತಾರೆ ಹಿಂಗೆಲ್ಲ ಅನ್ಕೊಂಡಿದ್ದಿದೆ. ಬಟ್ ಅದು ಎಕ್ಸ್ಪೀರಿಯನ್ಸ್, ಲೈವ್ ಎಕ್ಸ್ಪೀರಿಯನ್ಸ್ ಆಗ್ಬಿಡುತ್ತಲ್ಲ ಹೋಗಿ ನಿಂತ ಮೇಲೆ. ಯಾರು ಹೇಳಬೇಕಾಗಿಲ್ಲ, ಬರಿಬೇಕಾಗಿಲ್ಲ ಅದು. ಓಕೆ, ಇದು ಇದ್ರದ್ದು ಹೇಳ್ತಾ ಇದ್ರಿ, ಕೇದಾರ್ನಾಥ್ ಅದೇ ದೈವಿಕ ಶಕ್ತಿಯ ಬಗ್ಗೆ. ಅದು ನಾನು ಆ್ಯಕ್ಚುಲಿ ಅಲ್ಲಿಗೆ ಹೋಗೋ ಮೊದಲು ಒಂಥರ ಕೈಂಡ್ ಆಫ್ ಏಥೀಸ್ಟ್ ಟೈಪ್ ಇದ್ದೆ. ಅಂದರೆ ನಾಟ್ ಫುಲ್ಲಿ, ಬಟ್ ಅಮ್ಮ ದೇವಸ್ಥಾನ ಹೋಗೋಂದ್ರೆ ಹೋಗ್ತಿದ್ದೆ, ಮನೇಲಿ ಪೂಜೆಗಳಲ್ಲೆಲ್ಲ ಭಾಗವಹಿಸ್ತಿದ್ದೆ. ಬಟ್ ನನ್ನ ಇಂಟ್ರೆಸ್ಟಿಂದ ನಾನು ಯಾವುದನ್ನು ಮಾಡ್ತಾ ಇರಲಿಲ್ಲ. ಬಟ್ ಅಲ್ಲಿ ಕೇದಾರ್ನಾಥ್ ಹೋಗಿ ಒಂದು ಸ್ವಲ್ಪ ಹೊತ್ತು ಆದಮೇಲೆ ನೈಟು ಟೆಂಪಲ್ಸ್ ಎಲ್ಲ ಕ್ಲೋಸ್ ಆದಮೇಲೆ ದೇವಸ್ಥಾನದ ಎದುರುಗಡೆ ಹೋಗಿ ಕೂತ್ಕೋಬೇಕು ಅನ್ನೋ ಫೀಲ್ ಆಯಿತು ಸರ್ ನನಗೆ. ಹೋಗಿ ಕೂತ್ಕೊಂಡೆ. ಬಟ್ ಏನೋ ಗೊತ್ತಿಲ್ಲ, ಆಟೋಮೆಟಿಕ್ಕಾಗಿ ನನ್ನ ಕಣ್ಣಲ್ಲಿ ನೀರು ಹೋಗ್ತಾ ಬಂತು. ಅಂದರೆ ನನಗೆ ಕಂಟ್ರೋಲ್ ಮಾಡೋಕ್ಕಾಗದೇ ಇರೋಂಥ ಅಳು ಅಂತ ಹೇಳ್ತೀವಲ್ಲ ನಾವು, ಅದು ಬಂತು ನನಗೆ. ನಾನು ಟ್ರೈ ಮಾಡ್ತಾ ಇದ್ದೀನಿ, ಕಣ್ಣು ಒರೆಸ್ಕೋತಾ ಇದ್ದೀನಿ, ನಂಗೆ ಗೊತ್ತಾಗ್ತಾ ಇಲ್ಲ ಏನಾಗ್ತಾ ಇದೆ ಅನ್ನೋ. ಅದು ನನಗೆ ಡಿವೈನ್ ಫೀಲ್, ಒಂಥರ ಡಿವೈನ್ ಇಂಟರ್ವೆನ್ಷನ್ ಅಂತ ಏನು ಹೇಳ್ತೀವಿ, ಆ ಥರ ನನಗೆ ಫೀಲ್ ಆಯಿತು. ಏನು ಅಂತ ಗೊತ್ತಿಲ್ಲ, ಸಹಜವಾಗಿ ಆಗಿದ್ದು ಅದು ನನಗೆ. ಅದಾದಮೇಲೆ ನನಗೆ ಶಿವ ಅಂದರೆ ಓಕೆ, ಏನೋ ಅಂತ ನಿರಾಕಾರ ಏನು ಹೇಳ್ತೀವಿ, ನೀವು ಯಾವ ಆಕಾರದಲ್ಲಿ ಪೂಜೆ, ಶಿವನಿಗೆ ಎಷ್ಟು ವ್ಯಾಖ್ಯಾನ ಕೂಡ ಮಾಡ್ಬೋದು ನಾವು. ಸೊ ನನಗೆ ನನ್ನ ಒಂದು ಇಷ್ಟ ದೇವರು ಶಿವ ಅಂತ ನಾನು ಕಂಡುಕೊಂಡಿದ್ದಲ್ಲಿ, ನನ್ನ ಇಷ್ಟ ದೇವರು ಕೇದಾರೇಶ್ವರ ಅಂತ ಕಂಡುಕೊಂಡಿದ್ದು ನಾನಲ್ಲಿ. ಅದಾದಮೇಲೆ ಈಗ ನನಗೆ ಎವ್ರಿ ಟೈಮ್ ಕೇದಾರ್ ಹೋದರೆ ತಕ್ಷಣ ನನಗೆ ದೇವರ ದರ್ಶನ ಮಾಡಬೇಕು ಅಂತಿಲ್ಲ. ನನಗೆ ಕೇದಾರ್ ರೇಂಜಸ್ ನೋಡಿದರೆ ಸಾಕು, ನನಗೆ ಅವನೇ ಅಲ್ಲಿ ಕಾಣಿಸ್ತಾನೆ. ಅದೊಂದು ನನಗೆ ತುಂಬ ಒಂಥರ. ಅದಾದಮೇಲೆ ಎವ್ರಿ ಇಯರ್ ನನ್ನ ಲಕ್ಕೀಲಿ ಕೋವಿಡ್ ಇಯರ್ ಆಗಿತ್ತು 2020 ಅಂತ ಹೇಳಿದ್ರೆ ಆಲ್ಮೋಸ್ಟು. ಸ್ವಲ್ಪ ಅವಾಗ ಟಚ್ ಮಾಡೋಕ್ಕೆಲ್ಲ ಆಗಿರಲಿಲ್ಲ. 21, 22 ನನಗೆ ಹೋಗೋಕ್ಕಾಗಲಿಲ್ಲ ಪರ್ಸನಲ್ ರೀಸನ್ಸ್ ಆಗಿ. ಬಟ್ 23, 24, 25 ಈಗ ಲಾಸ್ಟ್ ಇಯರ್ 25 ನಾನು 2 ಸಲ ಹೋಗಿ ಬಂದೆ. ಅಲ್ಲಿ ಹೋದರೆ ಮತ್ತೆ 3 ದಿನ, ಒಂದಿನ ಅಂತೂ ಒಂದ್ಸಲ ಅಂತೂ 4 ದಿನ ಅಲ್ಲೇ ಇದ್ದೆ ನಾನು. ಅಲ್ಲಿ ಹೋದಾಗ ಅಲ್ಲಿ ಪುರೋಹಿತರಾಗಿರ್ಬೋದು, ಇನ್ನೊಂದು ಎಲ್ಲರೂ ಪರಿಚಯ ಆಗಿಬಿಟ್ಟಿದ್ದಾರೆ. ಎವ್ರಿ ಇಯರ್ ಚೇಂಜ್ ಆಗ್ತಾರೆ ಅವರು, ಹಾಗಂತ. ಬಟ್ ಏನೋ ಗೊತ್ತಿಲ್ಲ, ನಾನು ನೋಡ್ತಿದ್ದಂಗೆ ನನಗೆಲ್ಲ ಅಲ್ಲಿ ಸಿಕ್ಬಿಡುತ್ತೆ. ಲಾಸ್ಟ್ ಇಯರ್ ಹೋದಾಗ ಆಲ್ಮೋಸ್ಟ್ 1 hour ಕೂತು ರುದ್ರಾಭಿಷೇಕ ಮಾಡಿಸಿದ್ರು. ಹಾಂ, ಅದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. 1 hour ಅಲ್ಲಿ ಕೂತ್ಕೊಂಡು ರುದ್ರಾಭಿಷೇಕ ಮಾಡಿಸಿದ್ರು. ಅದು ನನ್ನ ಮೋಸ್ಟ್ ಮರೆಯೋಕ್ಕಾಗದಿರೋ ಅಂಥ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ನನಗೆ ಸಿಕ್ಕಿದ್ದು. ಕೇದಾರೇಶ್ವರ ಅಂದರೆ ಎಲ್ಲ ನನ್ನ ಪಾಲಿಗೆ. ಇದು ದೈವಿಕ ಶಕ್ತಿ. ಹೌದು ಸರ್. ಈ ಕುಮಾರಿ ಪಾಸ್ ಅಂತಂದ್ರಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ, ಏನಾದ್ರು ಆ ಥರದ್ದೇನಾರು ಒಂದು ಕೆಟ್ಟ ಎಕ್ಸ್ಪೀರಿಯನ್ಸ್ ಆಯ್ತಾ? ಆಗಿದೆ ಸರ್. ಆ್ಯಕ್ಚುಲಿ ಹೇಳ್ತಾರೆ ಮೌಂಟೇನಲ್ಲಿ ಈ ಥರ ಶಕ್ತಿಗಳು ಇದೆ ಅಂದರೆ ನೆಗೆಟಿವ್ ಅಂದರೆ ಬೇಗ ಅಟ್ರಾಕ್ಟ್ ಮಾಡಿದೆ. ನೆಗೆಟಿವ್ ಆಗಲಿ ಪಾಸಿಟಿವ್ ಆಗಲಿ ಎರಡೂ ಥರನೂ ಬೇಗ ಅಲ್ಲಿ ಫೀಲ್ ಆಗುತ್ತೆ. ಹೆಂಗೆ ನಾವು ಡೇ ಟೈಮಲ್ಲಿ ಪಾಸಿಟಿವ್ ಫೀಲ್ ಆಗ್ತೀವಲ್ಲ, ಅಟ್ ದ ಸೇಮ್ ಟೈಮ್ ನೆಗೆಟಿವಲ್ಲಿ ನೈಟಲ್ಲಿ ನಾವು ವೀಕ್ ಆದರೆ ನೆಗೆಟಿವ್ ಫೀಲ್ ಆಗೋಕ್ಕೆ ಶುರುವಾಗುತ್ತೆ. ಸೊ ಈ ಸಲ ಅಂದರೆ ಲಾಸ್ಟ್ ಇಯರ್ 2025 ಟೂ ಟೈಮ್ಸ್ ನಾನು ಟ್ರೆಕ್ ಮಾಡಿದೆ ಆವಾಗ ಕುವರಿ. ಸೆಕೆಂಡ್ ಕ್ಯಾಂಪಲ್ಲಿ ಆ್ಯಕ್ಚುಲಿ ಅವತ್ತು ಗರ್ಲ್ಸ್ ಯಾರು ಇರಲಿಲ್ಲ. ನಾನು ಸುಮ್ಮನೆ ಅಲ್ಲಿ ಹೋಗಿದ್ನಲ್ಲ, ನಾನು ಖರ್ಚಿ ವಿಲೇಜ್ಗೆ ಹೋಗ್ತಾ ಇರ್ತೀನಿ ಅವಾಗ ಹೋಗಿದ್ವಲ್ಲ ಅಂತ ಟ್ರೆಕ್ ಹೋಗಿದ್ದದು. ಸೊ ನಾನು ಸಿಂಗಲ್ ಒಂದೇ ಕ್ಯಾಂಪಲ್ಲಿ ನಾನು ಮಾತ್ರ ಇದ್ದೆ. ನಂದು ಅವನೇನಂದ, ನೀವು ಮಲಗ್ತೀಯಲ್ಲ ಆರಾಮಾಗಿ, ಹೆಂಗು ನಾನು ಪಕ್ಕದ ಕ್ಯಾಂಪಲ್ಲಿ ನನ್ನ ಫ್ರೆಂಡ್ಸ್ ಜೊತೆಗಿರ್ತೀನಿ ಅಂತ. ಪಕ್ಕ ಅಂದರೆ ಪಕ್ಕ ಅಲ್ಲ, ಗೈಡ್ ನನ್ನ ಫ್ರೆಂಡ್ ಅವನು, ಅಲ್ಲಿ ಅವನು ಲೋಕಲ್ಲು. ಇನ್ನೊಂದು ಕ್ಯಾಂಪಲ್ಲಿ ಇರ್ತೀನಿ ನಾನು ಅಂತ ಅಂದ ಟೆಂಟಲ್ಲಿ. ಸೊ ಪಕ್ಕ ಅಂದರೆ ಪಕ್ಕ ಅಲ್ಲ, ಸ್ವಲ್ಪ ದೂರ, ಅಲ್ಲೇ ಗೊತ್ತಲ್ಲ ಎಲ್ಲಿ ಅಲ್ಲಿ ಅಂತ. ಸೊ ನನಗೆ ನೈಟ್ ಯಾರೋ ಓಡಾಡ್ದಂಗೆ ಫೀಲು. ನಾನು ಅವನೇ ಬಂದ ಅಂತ ಅಂದ್ಕೊಂಡೆ 1-2 ಸಲ. ಆಮೇಲೆ ಜಿಪ್ ತೆಗ್ದಂಗೆ ಆಯಿತು, ಇದ್ರದ್ದು ಟೆಂಟಿದ್ದು ಓಪನ್ ಮಾಡ್ದಂಗೆ. ನಾನು ಸ್ಲೀಪಿಂಗ್ ಬ್ಯಾಗಲ್ಲಿ ಫುಲ್ ಕವರ್, ಪ್ರಾಬಬ್ಲಿ ಅವತ್ತು ಹೈಯೆಸ್ಟು -15 ಇತ್ತು ಅನಿಸುತ್ತೆ. ಯಾಕಂದರೆ ನನಗೆ ಎಷ್ಟು ಕವರ್ ಮಾಡಿದ್ರು ಕೈ ಮರಗಡ್ತಾ ಇತ್ತು. ಅವತ್ತು ಸ್ನೋಫಾಲ್ ಆಗಿ 2 days ಆಗಿದೆ ಅಷ್ಟೇ ಆಗಿತ್ತು. ಮತ್ತು ಸ್ನೋ ಬೀಳೋ ಮೊದಲಿನ ದಿನ ತುಂಬ ಕೋಲ್ಡ್ ಆಗುತ್ತಲ್ಲ ವೆದರಲ್ಲಿ, ಹಾಗಾಗಿತ್ತು. ಜಿಪ್ ಓಪನ್ ಮಾಡ್ದಂಗೆ ಫೀಲ್ ಆಯಿತು. ಒಂದು ಸಲ ನಾನು ಸುಮ್ಮನೆ ಮಲ್ಕೊಂಡೆ. ಇನ್ನೊಂದು ಸಲ ಹಾಗೆ ಆದಾಗ ನಂಗೆ ಭಯ ಬಿದ್ದುಬಿಟ್ಟೆ. ನಾನು ನೆಕ್ಸ್ಟ್ ಡೇ ಕೇಳಿದೆ ಅವನಿಗೆ. ಆವಾಗ ಆ್ಯಕ್ಚುಲಿ ಅಲ್ಲಿ ಆಗಿದ್ದು ಆ ಥರ ಬೇರೆಯವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿದ್ದನ್ನು ಅಲ್ಲಿ ಲೋಕಲ್ಸ್ ಮತ್ತೆ ಶೇರ್ ಮಾಡಿದರು. ನಮ್ಮ ಮೌಂಟೇನಿಂದ ಇಳಿದು ಬಂದಮೇಲೆ ಇದ್ದರೆ ಇನ್ನೂ ಹೆದರ್ಕೋಬೋದು ಅನ್ನೋ ಇದರಿಂದ ನನಗೆ ಅದೊಂಥರ ಸ್ಕೇರಿ ಫೀಲ್ ಆಯಿತು. ಅಂದರೆ ಅವತ್ತಿನ ದಿನ ಗೊತ್ತಾಗಿದ್ದಿದ್ರೆ ಆಬ್ವಿಯಸ್ಲಿ ಒಟ್ಟಿಗೆ ಸ್ಲೀಪಿಂಗ್ ಬ್ಯಾಗಲ್ಲಿ ಮಲ್ಗೋದು ಏನೋ ಒಂದು ಆಗ್ತಿತ್ತು. ಬಟ್ ಆಮೇಲೆ ಹೇಳಿದ್ರು ನನಗೆ ಅದನ್ನು. ಎಲ್ಲ ಕಡೆ ಹಿಂಗೆ ಆಗುತ್ತೆ ಅಂತಲ್ಲ, ಕುವಾರಿ ಪಾಸಲ್ಲಿ ಇದು ಕೇಸ್ಗಳು ಸಾಕಷ್ಟು ಕೇಳಿದ್ದೀನಿ, ಅನುಭವಿಸಿದ್ದೀನಿ ನಾನು, ಅದಕ್ಕೆ ಕೇಳಿದ್ದು. ಓ ಹೌದಾ? ನನಗದು ಸ್ಕೇರಿ ಅಂತ ಅನಿಸ್ಬಿಡ್ತು. ನೋಡಿದರೆ ಬೆಳಗ್ಗೆ ಒಂದಕ್ಕೊಂದು ಸಂಬಂಧನೇ ಇಲ್ಲ ಥರ ಮೌಂಟೇನ್ಸ್ ಎಷ್ಟು ಕಾಮ್ ಆಗಿ ಹೆಂಗಿದೆ, ರಾತ್ರಿ ಒಂಥರ ಆ ಥರ ಫೀಲ್ ಆಯಿತು, ಒಂಥರ ನೆಗೆಟಿವ್. ಅದೊಂದು ನನಗೆ ನೆಗೆಟಿವ್ ಫೀಲ್ ಆಗಿದ್ದು. ಬಟ್ ಆಮೇಲೆ ನಾನು ಹೆದರಿಕೆ ಏನಾಗಲಿಲ್ಲ. ಈಗಲೂ ನಂಗೆ ಕುವಾರಿ ಅಂದರೆ ಅಷ್ಟೇ ಇಷ್ಟ. ಬೇರೆ ಯಾವ್ಯಾವುದು ಇಷ್ಟಪಟ್ಟು ಹೋಗಿದ್ದೀರಾ?
ಇಷ್ಟಪಟ್ಟು ಅಂತಂದರೆ ಆ್ಯಕ್ಚುಲಿ ತರ್ಸರ್ ಮರ್ಸರ್ ಮಾಡಿದ್ವಿ. ನಂಗೆ ವ್ಯಾಲಿ ಆಫ್ ಫ್ಲವರ್ಸ್ ನನಗೆ ತುಂಬ ಇಷ್ಟ ಆಯಿತು. ವ್ಯಾಲಿ ಮತ್ತು ಹೇಮಕುಂಡ್ ಏನು ಮಾಡಿದ್ವಲ್ಲ ಅದು ನಂಗೆ ತುಂಬ ಇಷ್ಟ ಆಯಿತು. ಬ್ಯೂಟಿಫುಲ್ ಟ್ರೆಕ್ಕು. ನೀವು ಮಾಡಿರ್ಬೋದು ವ್ಯಾಲಿ ಆಫ್ ಫ್ಲವರ್ಸ್ ಅಂತೂ. ಅದು ಒಂಥರ ಅಲ್ಲಿ ಏನೊಂದು ಹಿಸ್ಟ್ರಿ ಅದ್ರ ಜೊತೆಗೆ ಏನು ಸೇರಿಕೊಂಡಿದೆ ನಂಗೆ ಅದು ಏನೋ ಗೊತ್ತಿಲ್ಲ, ಒಂಥರ ಆಪ್ತತೆ ಅನ್ನೋ ಥರ ಬಂದುಬಿಡ್ತು. ಈಸಿ ಟ್ರೆಕ್, ಅದು ಬಿಗಿನರ್ಸ್ ಟ್ರೆಕ್ ಅಂತ ಕರಿಬೋದೇನೋ ಬಹುಶಃ, ಬಟ್ ಅದು ನಂಗೆ ತುಂಬ ಇಷ್ಟ ಆಯಿತು, ಮನಸ್ಸಿಗೆ ಹತ್ತಿರ ಆಯಿತು. ಮತ್ತು ತರ್ಸಾರ್ ಮಾರ್ಸರ್ ಹೋದಾಗ ಕಾಶ್ಮೀರಲ್ಲಿ ಪಹಲ್ಗಾಮಿಂದ ಹೋದಾಗ ಒಂದು 2022 ಅಲ್ಲಿ ಹೋಗಿದ್ದು. ಐಡಿಯಾನೇ ಇಲ್ಲ ಸರ್ ಅವಾಗ. ಕಾಶ್ಮೀರ್ ಓಕೆ ಡೇಂಜರಸ್ ಅಂತ ಗೊತ್ತಿತ್ತು, ಯಾಕಂತ ಹೇಳಿದ್ರೆ ಎಲ್ಲರೂ ಎಕ್ಸ್ಟ್ರೀಮಿಸ್ಟ್ಸ್ ಅಲ್ಲಿ ಇರೋದು, ಲೋಕಲ್ಸ್ ಜೊತೆ ಮಾತಾಡೋಕೆ ಹೆದರಿಕೆ. ಈಗ ಎಲ್ಲರೂ ಅಂತ ಅನ್ಬೇಡಿ, ಮೋಸ್ಟ್ ಆಫ್ ದೇಮ್ ಅದೇ ಥರ ಅಲ್ಲಿ. ಯಾಕಂತ ಹೇಳಿದ್ರೆ ಪಹಲ್ಗಾಮಲ್ಲಂತೂ ಸಿಕ್ಕೋರು ನಮ್ಮ ಜೊತೆ ಮಾತಾಡಿದವರೆಲ್ಲ ಅದೇ ಥರನೇ ಇದ್ರು. ಹಾಗೆ ಬಂದುಬಿಡ್ತು ಅದು. ಸೊ ಅವ್ರಿಗೆ ನಮಗೆ ಏನು ಮಾತಾಡೋಕ್ಕೂ ಹೆದರಿಕೆ. ಅವ್ರು ಹೇಳ್ದಂಗೆ ಎಲ್ಲ ಕೋಲಿ ಒಂಥರ ಹೂ ಅಂದಿದ್ದೇ ಬಂತು. ಯಾಕಂದರೆ ನಮ್ಗೆ ಭಯ ಉಲ್ಟಾ ಮಾತಾಡೋಕ್ಕೆ, ಹಂಗೊಂದಿತ್ತು. ಒಂಥರ ಸ್ಕೇರಿ ಇತ್ತು. ಟ್ರೆಕ್ ಚೆನ್ನಾಗಿತ್ತು. ಓವರಾಲ್ ಎಕ್ಸ್ಪೀರಿಯನ್ಸ್ ಒಂಥರ ಮಿಕ್ಸ್ಡ್ ಇತ್ತು. ಅದು ಇಷ್ಟ ಅನ್ನೋದಕ್ಕಿಂತ ಮೆಮೊರೇಬಲ್ ಆಗಿ ಉಳ್ಕೊಂಡಿದೆ ಅದು ಕಾಶ್ಮೀರ್ ಟ್ರೆಕ್ಸು. ಸೊ ಮತ್ತೆ ಆ ಟ್ರೆಕ್ ಮಾಡ್ತೀನಿ ಎಲ್ಲೋ ಗೊತ್ತಿಲ್ಲ ಪಹಲ್ಗಾಮ್ದು, ಬಟ್ ಅದು ಚೆನ್ನಾಗಿದೆ, ಬ್ಯೂಟಿಫುಲ್ ಟ್ರೆಕ್ ಆಗಿತ್ತು ಅದೊಂದು. ಈ ತರ್ಸರ್ ಮರ್ಸರ್ ಸ್ವಲ್ಪ ಡ್ರೈ ಟ್ರಕ್, ಅದು ಡ್ರೈ ಟ್ರೆಕ್. ಡ್ರೈ ಟ್ರಕ್ ಅಂದರೆ ಯಾವುದೇ ಮರಗಳು ಸಿಗಲ್ಲ ನಿಮಗೆ, ಶೋಲಾಸ್ ಇರಲ್ಲ. ಹೌದು, ಅಲ್ಲಲ್ಲಿ ಸಿಗುತ್ತೆ, ಪ್ಯಾಚಸ್ ಅಲ್ಲಿ ಅಷ್ಟೇ, ಒಂದೊಂದು ಪ್ಯಾಚಸ್ ಅಷ್ಟೇ. ನಮ್ಮ ಉತ್ತರಾಖಂಡ ಮತ್ತೆ ಹಿಮಾಚಲಲ್ಲಿ ಮಾಡೋದ ಹಾಗೆ ಹೌದು, ಒಂದು 2 ದಿನ ನಾವು ಮರಗಳ ಕಾಡಲ್ಲೇ ನಡ್ಕೊಂಡು ಹೋಗಿ ಆಮೇಲೆ ನಮಗೆ ಐಸ್ ಸಿಗತ್ತೆ. ಇಲ್ಲಿ ಆ ಥರ ಅಲ್ಲ, ಇದು ಡ್ರೈ ಏರಿಯಾ. ಹೌದು. ಮತ್ತೆ ಉತ್ತರಾಖಂಡ ಅಂತ ಬಂದಾಗ ನನಗೆ ಈಗ ಸತೋಪಂತ್ ಮಾಡಬೇಕಿತ್ತು, ಲಾಸ್ಟ್ ಟೈಮ್ ಮಾಡೋಕ್ಕಾಗಲಿಲ್ಲ. ಒಂದು ಮಾಡಬೇಕು ಅಂತ ಅಂದ್ಕೊಂಡು ಮಾಡೋಕ್ಕಾಗದಿರೋದೇ ಸುಮಾರಿದೆ. ಆ್ಯಕ್ಚುಲಿ ಬಗಿನಿ ಗ್ಲೇಷಿಯರ್ ಮಾಡಬೇಕಿತ್ತು. ಅಂದರೆ ಈಗ ಕ್ಯಾಶುಯಾಲಿಟೀಸ್ ಎಲ್ಲ ನೋಡಿದಾಗ ಬೇರೆ ಆ ಟೈಮಲ್ಲಿ ಒಂದು ಸ್ವಲ್ಪ ಟೈಮಿಗೆ ಅದು ಕ್ಲೋಸ್ ಮಾಡಿಬಿಡ್ತಾರೆ. ಅದು ಪರ್ಟಿಕ್ಯುಲರ್ ಟೈಮಿಗೆ ಅಷ್ಟೇ ಓಪನ್ ಇರೋದ್ರಾಗಿಂದ ಅದರಲ್ಲೂ ಒಂದು 2 ತಿಂಗಳು ಕ್ಲೋಸ್ ಮಾಡಿಬಿಟ್ರೆ ಕಷ್ಟ ಆಗಿಬಿಡುತ್ತೆ. ಸೊ ಟ್ರೆಕ್ಕರ್ಸ್ ಪ್ರಿಪೇರ್ ಆಗಿ ಹೋಗಲ್ಲ. ಯಾರೋ ಒಂದು ಹೆಸರು ಹೇಳ್ತಾರೆ, ಕೇಳ್ತಾರೆ, ನಡೆದು ಬಿಡ್ತಾರೆ. ಅದು ತುಂಬ ಆಗೋದ್ರಿಂದ ಕಷ್ಟ, ಉಳಿದವರಿಗೂ ಕಷ್ಟ ಆಗಿಬಿಡುತ್ತೆ, ಹೋಗಬೇಕು ಅಂದ್ಕೊಂಡವ್ರಿಗೂ. ಅದೊಂದು ಆ ಥರ ಕ್ಲೋಸ್ ಆಗಿರೋದು ರೂಪ್ಕುಂಡ್ ಒಂದು ಒಳ್ಳೆ ಟ್ರೆಕ್ಕಿಂಗ್ ಇತ್ತು. ರೂಪ್ಕುಂಡ್ ಇವಾಗ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿ. ಹೌದು, ಅದರಲ್ಲೇ ಬ್ರಹ್ಮತಲ್ ಕೂಡ ಬ್ಯೂಟಿಫುಲ್ ಟ್ರೆಕ್ ನನಗೆ ನಾನು ನೋಡಿದಂಥ ಒಂದು ಸನ್ರೈಸ್ ನನಗೆ ಏನೋ ಗೊತ್ತಿಲ್ಲ ಸರ್, ಅದು ಒಂದು ಮೆಮೊರೇಬಲ್. ನೀವು ಅದು ರೂಪ್ಕುಂಡ ಅಂದಾಗ ನೆನಪಾಯ್ತು, ಒಂದೇ ಬೇಸ್ ಕ್ಯಾಂಪ್ ಆಗಿರೋದ್ರಿಂದ ಅದು ಲೋಹಗಂಜ್. ಹೌದು. ಸೊ ಅಲ್ಲೂ ಸನ್ರೈಸ್ ಟ್ರೆಕ್ ಮಾಡಿದ್ವಿ. ಮಧ್ಯರಾತ್ರಿ ಒಂದು 2 ಗಂಟೆಗೆ ಎದ್ದು ನಾವು ಟಾಪಿಗೆ ಹೋಗಿದ್ವಿ. ಅಲ್ಲಿ ಹೋಗ್ತಿದ್ದಂಗೆ ಇನ್ನೊಂದು ಅಂತಂದರೆ ಕರ್ನಾಟಕ ಫ್ಲಾಗ್ ಬೇರೆ ಇತ್ತು ಅಲ್ಲಿ. ಕರ್ನಾಟಕ ಯಾರೋ ಅಲ್ಲಿ ಹೋಗಿದ್ರು ಅನ್ಸುತ್ತೆ ನಮ್ಗಿಂತ ಮೊದಲು. ಸೊ ಅದೊಂದು ಯಾವಾಗ ಇದು 2021 21 ಸೊ ಅದೊಂದು ಮೆಮೊರೇಬಲ್ ಟ್ರೆಕ್. ಅಂದರೆ ತುಂಬ ಚೆಂದ ಇತ್ತು ಆ ಟ್ರೆಕ್. 21 ಡಿಸೆಂಬರಾ? 21 ಫೆಬ್. ಓಕೆ. 21 ಡಿಸೆಂಬರ್ ಆದರೆ ನಮ್ಮ ಬ್ಯಾಚೇ ಹೋಗಿತ್ತು. ಹೌದಾ? 21 ಫೆಬ್ಬಲ್ಲಿ ನಾವು ಹೋಗಿದ್ದು. ಈಗ ನೀವು ಇಷ್ಟೆಲ್ಲ ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಜೊತೆಗೆ ನೀವೇ ಜನರನ್ನ ಕರ್ಕೊಂಡು ಹೋಗೋದಕ್ಕೆ ಶುರು ಮಾಡಿದ್ದೀರಾ. ಹೌದು. ಸೊ ಇಲ್ಲಿ ಏನೇನು ಡಿಫಿಕಲ್ಟೀಸನ್ನು ನೋಡ್ತಾ ಇದ್ದೀರಾ? ಅಂದರೆ ಜನನ್ನ ಫಸ್ಟ್ ಆಫ್ ಆಲು ನಾನು ಅವಾಗಲೇ ಹೇಳಿದಾಗೆ ಯಾರಿಗೂ ಬೇಡದ ಒಂದು ಸ್ಪೋರ್ಟ್ಸ್, ಆದರೆ ಎಲ್ಲರಿಗೂ ಬೇಕು. ವಿಡಿಯೋ ನೋಡೋದಕ್ಕೆ ಬೇಕು, ಬಟ್ ಅಲ್ಲಿಗೆ ಹೋಗಿ ನೋಡೋದಕ್ಕೆ ಯಾರಿಗೂ ಆಗಲ್ಲ. ಸಾಕಷ್ಟು ಕಾರಣಗಳಿರುತ್ತೆ ಬರೋಕ್ಕಾಗಲ್ಲ ಅನ್ನೋದಕ್ಕೆ. ಬಟ್ ಇವಾಗ ಅಷ್ಟು ಜನ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗೋದಕ್ಕೆ ಶುರು ಮಾಡಿದಿರಲ್ಲ, ಏನೇನು ಕಷ್ಟಗಳು ನೋಡ್ತಾ ಇದ್ದೀರಾ ನೀವು? ಸರ್ ಅದೇ ನನಗೆ 2020 ಸಿಕ್ಕಿರೋ ಒಂದು ಫಸ್ಟ್ ಎಕ್ಸ್ಪೋಜರ್ ಏನು ಅಂತೀವಲ್ಲ ನಾವು, ಅಂದರೆ ನಂಗೆ ಸಡನ್ನಾಗಿ ಲೀಡ್ ಮಾಡೋಕ್ಕೆ ಸಿಗ್ತಾಯಿಲ್ಲ. ಫ್ರೆಂಡ್ಸ್ ಯಾರೂ ಗೊತ್ತಿರಲಿಲ್ಲ ಆವಾಗ, ಇವಾಗೆಲ್ಲರೂ ಫ್ರೆಂಡ್ಸ್ ಆಗಿದ್ದಾರೆ. ಅದು ನನಗೆ ಧೈರ್ಯ ತುಂಬಿತು, ಓಕೆ ನಾನು ಲೀಡ್ ಮಾಡಬಹುದು ಒಂದು ಗ್ರೂಪನ್ನು ಅಂತ. ಸೊ ಆಮೇಲೆ ಎವ್ರಿ ಇಯರು ಟೈಮ್ ಸಿಕ್ತಾಗೆಲ್ಲ ನಾನು ಹಂಗೆ ನಾನು ಹೋಗ್ತಾ ಇದ್ದೀನಿ ಬರ್ತೀರಾ ಅನ್ನೋ ಥರನೇ ಕರ್ಕೊಂಡು ಹೋಗ್ತಾ ಇದ್ದೆ. ಆಮೇಲೆ ನನಗೆ ಚಾನಲೈಸ್ ಮಾಡಬೇಕು, ಇದನ್ನು ಹಿಂಗೆ ಮಾಡಿದರೆ ಆಗಲ್ಲ ಅಂತ ಅನ್ನಿಸ್ತು. ಹಾಗಾಗಿ ಓಕೆ ಒಂದು ಆರ್ಗನೈಸೇಷನ್ ಟೈಪಲ್ಲಿ ಶುರು ಮಾಡೋಣ, ಯಾರು ಬರೋರು ಬರ್ತಾರೆ. ತುಂಬ ಜನ ಕೇಳ್ತಾ ಇದ್ರು, ಎಸ್ಪೆಷಲಿ ಗರ್ಲ್ಸ್ ಕೇಳ್ತಾ ಇದ್ರು, ಹೆಂಗೆ ಹೋಗ್ತೀರಾ, ನಿಮ್ಮನ್ನು ನೋಡಿದ್ರೆ ಖುಷಿ ಆಗುತ್ತೆ, ಹೆಂಗೆ ಹೋಗಬೇಕು, ಹೆಂಗೆ ನಾವು ಏನೇನು ಪ್ರಿಕಾಷನ್ಸ್ ಏನು ಬೇಕು ಆ ಥರ ಎಲ್ಲ ಕೇಳ್ತಾ ಇದ್ರು. ಸೊ ನನಗೆ ಅನ್ನಿಸ್ತು ಓಕೆ ಶುರು ಮಾಡೋಣ ಅಂತ. ಶುರು ಮಾಡಿದೆ, ಬಟ್ ರೆಸ್ಪಾನ್ಸ್ ಸಡನ್ನಾಗಿ ಎಲ್ಲರೂ ಸೋಷಿಯಲ್ ಮೀಡಿಯಾ ಕೇಳ್ತಾರೆ ಬಿಟ್ಟರೆ ಅದಕ್ಕೆ ಬರೋರು ತುಂಬ ಕಡಿಮೆ. ಸೊ ಹಂಗಾದಾಗ ತುಂಬ ನನಗೆ ಅಂದರೆ ಸಡನ್ ಶುರು ಮಾಡಿ ತುಂಬ ಟೈಮ್ ಆಗಿಲ್ಲ, ಒಂದು 7-8 ಮಂತ್ಸ್ ಆಗಿರ್ಬೋದು ಒಂದು ಚಾನಲೈಸ್ ಮಾಡಿ ಅದನ್ನು. ಅದಾದಮೇಲೆ ತುಂಬ ಜನಕ್ಕೆ ಬರೋಕ್ಕೆ ಅಂದರೆ ಕೆಲವರಿಗೆ ಪರ್ಮಿಷನ್ನು ಮನೇಲಿ ಕೇಳಬೇಕು, ಎಸ್ಪೆಷಲಿ ಗರ್ಲ್ಸ್ ಅದು ಒಂದು ಮೇನ್ ಪ್ರಾಬ್ಲಮ್. ಅದು ಮನೇಲಿ ಕೇಳಬೇಕು, ಬರಬೇಕು, ಆ ಥರ ಎಲ್ಲ. ಬರ್ತೀನಿ ಅಂತಂದು ಲಾಸ್ಟ್ ಮೂಮೆಂಟ್ ಇವನು ಬಂದಿಲ್ಲ, ನನ್ನ ಫ್ರೆಂಡ್ಸ್ ಬಂದಿಲ್ಲ ಅಂತ ಬರದೆ ಹಿಂದೆ ಹೋದವರು ತುಂಬ ಜನ ಇದ್ದಾರೆ. ಸೊ ಆ ಥರ ಎಲ್ಲ ಆದಾಗ ನಾವೀಗ ಒಂದಿಷ್ಟು ಜನ, ಯಾರೋ ಒಂದು 10 ಜನದಲ್ಲಿ 5 ಜನ ಅಂತೂ ಕಮಿಟ್ ಆಗಿದ್ದಾರೆ, ಅವರನ್ನಂತೂ ಕರ್ಕೊಂಡು ಹೋಗಬೇಕು. ಸೊ ಈ ಥರ ಪ್ರಾಬ್ಲಮ್ಸ್ ಅಂತ ಬಂದಾಗ ಮೇಯ್ನಾಗಿ ಕಮಿಟ್ಮೆಂಟ್ ಇಶ್ಯೂ ಔಟ್ ಸೈಡಿಂದನೇ ಇರುತ್ತೆ ಮೋಸ್ಟ್ ಆಫ್ ದ ಇದು. ಅವಾಗ ನಾವು ಸಿಟ್ ಮಾಡೋಂಗಿಲ್ಲ, ಓಕೆ ಅವ್ರು ಬರ್ತೀನಿ ಅಂತ ಬಂದಿಲ್ಲ, ನೀವು ಯಾಕೆ ಬಂದಿಲ್ಲ, ಹಾಗೆಲ್ಲ ಏನೋ ಇದು ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಒಬ್ರು ಇರಲಿ ಇಬ್ರು ಇರಲಿ, ನಾವು ಕಮಿಟ್ ಆಗಿದ್ದು ಅದೇ ಥರ ಸರ್. ಇವಾಗ
ಈಗ ಸೋಲೋ ಟ್ರೆಕ್ ನಾವು ಇನ್ನೊಂದು ಏನು ಮಾಡಬೇಕು ಅಂತ ಅಂದರೆ, ಸೋಲೋ ಕೂಡ ಬರ್ತಾರಲ್ಲ ಅವರಿಗೆ ಫ್ರೀಯಾಗಿ, ಎಸ್ಪೆಷಲಿ ಕೋರಿ ಥರದ್ದೆಲ್ಲ ಬಂದುಬಿಟ್ರೆ, ಒಂದು ನಮಗೆ ತುಂಬ ಟ್ರಸ್ಟೆಡ್ ಗ್ರೂಪ್ಸ್ ಬೇರೆದಿದ್ದರೆ ಅವ್ರಿಗೆ ಅದಕ್ಕೆ ಆ್ಯಡ್ ಮಾಡ್ತೀವಿ. ಅದು ನಾನು ಕ್ರಾಸ್ ಚೆಕ್ ಮಾಡಿದ ಮೇಲೆ, ನನ್ನ ವಿಮೆನ್ ಆಗಿದ್ದರೆ ನಾನೇ ಕ್ರಾಸ್ ಚೆಕ್ ಮಾಡೋದು. ಇಲ್ಲ ಅಂತ ಅಂದರೆ ಸೋಲೋ ಕೋರ್ ಎಲ್ಲ ಬಂದರೆ ಆಯಿತು, ನಾವು ಕರ್ಕೊಂಡೋಗಿ. ಯಾಕಂತ ಹೇಳಿದ್ರೆ ಅವ್ರಿಗೆ ಹಿಮಾಲಯ ಎಕ್ಸ್ಪೀರಿಯನ್ಸ್ ಮಾಡಬೇಕಂತ ತುಂಬ ಇರುತ್ತೆ. ಅಂಥವ್ರಿಗೆ ನಾವು ಡಿಸಪಾಯಿಂಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಒಬ್ಬರು ಬೇಕಾದರೂ ಇರಲಿ, ಅಲ್ಲಿ ತನಕ ಬರ್ತಾರೆ, ನಾವು ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಡ್ತೀನಿ ನಾನು, ಹಿಂಗೆ ಇಂದಲ್ಲಿ ರೀಚ್ ಆಗಿ ಅಂತ, ಅಲ್ಲಿ ನಮ್ಮ ಜನ ಪಿಕ್ ಮಾಡೋ ಥರದ್ದು. ಸೊ ಆ ಥರ ಒಂದು ಎಕ್ಸ್ಪೀರಿಯನ್ಸ್ ಕೊಡಬೇಕು ಅಂತಲೇ ನಾನು ಹೊರಟಿರೋದು. ಅಂದರೆ ಆಬ್ವಿಯಸ್ಲಿ ಈಗ ಎಲ್ಲದು ಬಿಸ್ನೆಸ್ ಮನಿ ಇದರಿಂದನೇ ಶುರುವಾಗುತ್ತೆ, ಬಟ್ ಮನಿ ಜೊತೆಗೆ ನಂಗೆ ಎಕ್ಸ್ಪೀರಿಯನ್ಸ್ ಮಾಡಿಸ್ಲೇಬೇಕು ಅಂತ ಡಿಸೈಡ್ ಆಗಿ ನಾನು ಶುರು ಮಾಡಿದ್ದು. ಡಿಫಿಕಲ್ಟೀಸ್ ಇದೆ ಈ ಥರನೇ. ಈಗ ಎಸ್ಪೆಷಲಿ ಜಾಸ್ತಿ ನನಗೆ ಇಶ್ಯೂ ಆಗಿದೆ ಕಮಿಟ್ಮೆಂಟ್ ಇಶ್ಯೂಸು. ಅದರ್ವೈಸ್ ನಂಗೆ ಇಲ್ಲಿ ತನಕ ಅಂಥದ್ದೇನು ಪ್ರಾಬ್ಲಮ್ ಅಂತ ಅನಿಸಿಲ್ಲ. ಅಂದರೆ ಬಾಕಿ ಎಲ್ಲ ಆರಾಮಾಗಿ ಕೂಲಾಗಿ ಲೀಡ್ ಆಗಿದೆ. ಫಸ್ಟು ಕಮಿಟ್ಮೆಂಟ್ ಅಂದರೆ ದುಡ್ಡು ಇಸ್ಕೊಂಡ್ರೆ ಶುರುವಾಗತ್ತೆ. ದುಡ್ಡು ಆ್ಯಕ್ಚುಲಿ ತುಂಬ ದುಡ್ಡು ಇರಲ್ಲ ಅಲ್ವಾ? ಹೇಳಿದೆ ಫಸ್ಟ್ ಕಮಿಟ್ಮೆಂಟ್ ಏನು ಅಂದರೆ ದುಡ್ಡು ಇಸ್ಕೊಂಡು ನಾವು ರೀಫಂಡ್ ಇಲ್ಲ ಅಂತ ಅಂದ್ಬಿಡ್ಬೇಕು, ಅವಾಗ ಎಲ್ಲರದ್ದು ಕಮಿಟ್ಮೆಂಟ್ ಬರುತ್ತೆ. ಹೌದು, ಅದನ್ನು ಇನ್ನಾದ್ರ ಕಡೆ ಯೋಚನೆ ಮಾಡಬೇಕು. ಅಂದರೆ ಕೆಲವು ಹಾಗೆ ಇದೆ, 50% ಎಲ್ಲ ತೊಗೊಂಡು ಅದು ಆಬ್ವಿಯಸ್ಲಿ ಕೊಡೋಕ್ಕಾಗಲ್ಲ. ನನಗೇನು ಎಕ್ಸ್ಪೀರಿಯನ್ಸ್ ಆಗಿದೆ ಸರ್. ಈಗ ನಾನೇ ಲೀಡ್ ಮಾಡಿದ್ರು ಕೂಡ ಸತೋಪನ್ ಟ್ರೆಕ್ ಲಾಸ್ಟ್ ಇಯರು ನಾನು ಹೋಗಬೇಕು ಅಂತ ಅಂದ್ಕೊಂಡು ಪೇ ಮಾಡಿ ಎಲ್ಲದು ಫುಲ್ 18,000 ಪೇ ಮಾಡಿ ಎಲ್ಲ ಆಗಿದೆ. ಆದಮೇಲೆ ವೆದರ್ ಕ್ಲಿಯರೇ ಆಗ್ತಾ ಇಲ್ಲ. ಸೊ ಈಗ ವೆದರ್ ಕ್ಲಿಯರ್ ಆಗಿಲ್ಲ ಅಂದರೆ, ಈಗ ನಾವು ಯಾರಿಗೆ ಕುಕ್ ಅವರಿಗೆ ಪೇ ಮಾಡಾಗಿದೆ, ಎಲ್ಲರಿಗೂ ಹಾರ್ಸ್ ಅವರಿಗೆ, ಅಲ್ಲಿ ನಮಗೆ ಹಾರ್ಸ್ ಅಲ್ಲ, ಇದಕ್ಕೆ ಬೇಕಲ್ವ ತೊಗೊಂಡೋಗೋ ಥಿಂಗ್ಸ್ ಎಲ್ಲ, ಎಲ್ಲರಿಗೂ ಪೇ ಮಾಡಾಗಿದೆ. ಬಟ್ ವೆದರ್ ಕ್ಲಿಯರ್ ಇಲ್ಲ, ಅದು ಮ್ಯೂಲ್ಸ್ಗೆಲ್ಲ ಆಗಿದೆ. ಸೊ ಅಷ್ಟಾದಮೇಲೆ ಅವ್ರೇನಂತಾರೆ, ನಮ್ಮ ಪ್ರಾಬ್ಲಮ್ ಅಲ್ಲ, ನಾವು ಅವೈಲೇಬಲ್ ಇದೀವಲ್ವಾ ಅಂತ. ಇನ್ಶೂರೆನ್ಸ್ ಇರಲಿಲ್ವಾ? ಅಲ್ಲ, ಇನ್ಶೂರೆನ್ಸ್ ಅಂತಲ್ಲ, ಇನ್ಶೂರೆನ್ಸ್ ಇರಲಿಲ್ವಾ? ಇಲ್ಲ, ಇನ್ಶೂರೆನ್ಸ್ ಇಲ್ದಲೆ ಯಾವತ್ತೂ ಟ್ರಕ್ಕಿಂಗ್ ಹೋಗಬೇಡಿ. ಇನ್ಶೂರೆನ್ಸ್ ಇದ್ದರೆ ನಿಮಗೆ ಈ 18,000 ಅಲ್ಲ, ನಿಮ್ಗೆ ಅದು ಹೆಚ್ಚು ಕಡಿಮೆ 1.25 ಲಕ್ಷ ಬರುತ್ತೆ ಇನ್ ಕೇಸ್ ಆಫ್ ಕ್ಯಾನ್ಸಲೇಷನ್. ಇನ್ಶೂರೆನ್ಸ್ ಇಲ್ಲದೆ ಯಾವುದೇ ಟ್ರಕ್ಕಿಂಗು ಹೋಗಬೇಡಿ. ಸೇಫ್ಟಿ ಇಸ್ ದ ಫಸ್ಟ್ ಥಿಂಗ್. ಓಕೆ, ಸಾರಿ, ಇನ್ಸ್ಟ್ರಕ್ಷನ್ ಕೊಟ್ಟೆ. ಇಲ್ಲ, ಅದು ಲೋಕಲ್ ಇದಾಗಿತ್ತು. ಯಾವುದೇ ಆಗಲಿ ಇನ್ಶೂರೆನ್ಸ್ ಮಾಡಿಸ್ಬೇಕು. ಸೊ ಹಾಗಾಗಿ ಅದಾಗಲಿಲ್ಲ. ಅಂದರೆ ತುಂಬ ಟೈಮಲ್ಲಿ ಆ ಥರ ಅಂದರೆ ನಮ್ಗೆ ಬಂದಿಲ್ಲ. ಇವಾಗ ಇವ್ರಿಗೆ ಏನಂತಂದರೆ ಓಕೆ ಬಂದಿಲ್ಲ ಅಂದರೆ ಅವ್ರಿಗೆ ಏನು ತಲೆಯಲ್ಲಿದೆ, ಇನ್ಶೂರೆನ್ಸ್ ಇರಲಿ ಇಲ್ಲದೇ ಇರಲಿ, ಜನಕ್ಕೆ ಹೆಂಗೆ ಬಂದಿದೆ ಅಂತಂದರೆ, ಇವಾಗ ನಾನು ಬಂದಿಲ್ಲ ಅಂದರೆ ಬರೋಕ್ಕಾಗಲ್ಲ, ಅದು ನನ್ನ ಪ್ರಾಬ್ಲಮ್, ಇವ್ರೇನು ನನಗೆ ಹೇಳೋದು ಅನ್ನೋ ಥರ ಎಲ್ಲ ಸ್ವಲ್ಪ ಅವರಿಗೆ ಆ್ಯಕ್ಚುಲಿ ಈಗೋ ಹಂಬಲ್ ಮಾಡೋಕೆ ಹೋಗ್ತಿದ್ದೀವಿ ಅನ್ನೋದು ಗೊತ್ತಿಲ್ಲ. ನಮ್ಮ ಎದುರುಗಡೆ ಅಂದರೆ ಈಗೋ ತೋರ್ಸಕ್ಕೆ ಬಂದುಬಿಡ್ತಾರೆ. ಈಗ ನೋಡಿ, ಇನ್ಶೂರೆನ್ಸ್ಗೆ ಒಂದು ಸಣ್ಣ ಎಕ್ಸಾಂಪಲ್ ನಾನು ಕೊಟ್ಬಿಡ್ತೀನಿ. ನಿಮ್ಮ ಇಂಟರ್ವ್ಯೂ ನನ್ನ ಮಾತು. ಈಗ 3 ವರ್ಷದ ಹಿಂದೆ ಮನಾಲಿನಲ್ಲಿ ಓವರ್ ಫ್ಲಡ್ ಆಯ್ತಲ್ಲ, ಆ ಟೈಮಲ್ಲಿ ಆಗಿತ್ತು. 16 ಜನದ್ದು ಬ್ಯಾಚು. ಅದರಲ್ಲಿ ಒಂದಿಬ್ಬರು ಕಾಶಿಯಿಂದ ಬರಬೇಕಿತ್ತು, ಒಂದಷ್ಟು ಜನ ಡೆಲ್ಲಿನಲ್ಲಿ ಬಂದು ಸೆಟ್ಲಾಗಿದ್ದಾರೆ, 4 ಜನ ಆಲ್ರೆಡಿ ಮನಾಲಿ ರೀಚ್ ಆಗಿದ್ದಾರೆ. ಸಡನ್ನಾಗಿ ಫ್ಲಡ್ ಆಯಿತು, ಎಲ್ಲ ಕ್ಯಾನ್ಸಲ್ ಆಯ್ತಲ್ಲ. ಎಲ್ಲರಿಗೂ 1.25 ಲಕ್ಷ ಬಿಕಾಸ್ ಆಫ್ ಇನ್ಶೂರೆನ್ಸ್. ಕ್ಯಾನ್ಸಲ್ ಆಗಿದ್ದಕ್ಕೆ ಇನ್ಶೂರೆನ್ಸ್ ಮೂಲಕ ಅಷ್ಟು ದುಡ್ಡು ಬಂತು. ಅವ್ರು ಕಟ್ಟಿದ್ದಿದ್ದು ಎಷ್ಟು ಗೊತ್ತಾ? 11,000ನೇ, 1.25 ಲಕ್ಷ ಒಬ್ಬೊಬ್ರಿಗೂ ಬಂತು. ಸೊ ಇನ್ಶೂರೆನ್ಸ್ ಇಲ್ದಲೆ ಅದು ನಾವು ಮಿಸ್ಟೇಕ್ ಮಾಡಿದ್ವಿ. ಅದೇ ಯಾವತ್ತು ಅದು ವಿತ್ ಇನ್ಶೂರೆನ್ಸ್, ಯಾವತ್ತು ಟ್ರಕ್ಕಿಂಗ್ ಅನ್ನೋದು ವಿತ್ ಇನ್ಶೂರೆನ್ಸ್ ಮಾಡೋದು. ಲಾಸ್ಟ್ ಮೂಮೆಂಟ್ ಪ್ಲಾನ್ ಆಗಿತ್ತು, ಮೆಸ್ಸಪ್ ಆಗೋಯ್ತು ಅದು. ಸೊ ಈ ಥರ ಅಂತಾಗ ಅಂಥ ಪ್ರಾಬ್ಲಮ್ಸ್ ಬರುತ್ತೆ. ಲೈಕ್ ಈಗೋ ತೋರ್ಸಕ್ಕೆ ಬಂದುಬಿಡ್ತಾರಲ್ಲ, ನಮ್ಗೇನು ಹೇಳೋದು, ನಾವೇ ದುಡ್ಡು ಕೊಟ್ಟು ಹೋಗೋದು, ಈಗ ಆ ಥರದ್ದೆಲ್ಲ ಪ್ರಾಬ್ಲಮ್ಸ್ ಆಗಿದೆ. ಅದರ್ವೈಸ್ ಏನು ಪ್ರಾಬ್ಲಮ್. ಓಕೆ, ನೆಕ್ಸ್ಟ್ ನಿಮ್ಮ ಜೊತೆ ಬರೋರಿಗೆ ಈ ತೊಂದರೆಗಳು ಇರಲ್ಲ. ಹೆಣ್ಮಕ್ಳು ಬರ್ಬೋದಾ ನಿಮ್ಮ ಟೀಮ್ ಜೊತೆ? ಅವ್ರಿಗೆ ಏನೇನಿದೆ ಸೇಫ್ಟಿ? ಹೆಣ್ಮಕ್ಳು ಆಬ್ವಿಯಸ್ಲಿ ಬರ್ಬೋದು ಸರ್. ಈಗ ನಾನು ಲೀಡ್ ಮಾಡಿರೋದು ಅಂದರೆ, ಈಗ ಹೆಣ್ಮಕ್ಳು ಒಬ್ಬರು ಹೆಣ್ಮಗು ಇದ್ರೂ ಕೂಡ ಗ್ರೂಪಲ್ಲಿ ನಾನೇ ಹೋಗ್ತೀನಿ ಇಲ್ಲಿಂದ. ಅದು ಆ್ಯಕ್ಚುಲಿ ನಮ್ಮದು ಟೀಮ್ ಏನಿದೆ, ಅಥವಾ ಎಂಟೈರಾಗಿ ಉತ್ತರಾಖಂಡಲ್ಲೇ ಇದ್ದಾರೆ. ನನ್ನ ಎಂಟೈರ್ ಟೀಮ್ ಸೆಟಪ್ ಎಲ್ಲ ಅಲ್ಲೇ ಇರೋದು, ಇಲ್ಲೇನೂ ಇಲ್ಲ. ಬಟ್ ಆ ಟೀಮಲ್ಲಿ ಒಂದು ಹೆಣ್ಮಗು ಬಂದರೂ ಕೂಡ ನಾನೇ ಹೋಗೋದು ಅವ್ರ ಜೊತೆಗೆ. ಯಾಕಂತ ಹೇಳಿದ್ರೆ ತುಂಬ ಇಶ್ಯೂಸ್ ಬರುತ್ತೆ. ಕೆಲವರೊಂದು ಫಸ್ಟ್ ಟೈಮ್ ಮೌಂಟೇನ್ ಹೋಗಬೇಕಿದ್ರೆ ಚಳಿ ತಡ್ಕೊಳಕ್ಕಾಗಲ್ಲ. ಈಗ ಇಲ್ಲಿ ಹೇಳಿದಷ್ಟು ಈಸಿ ಇಲ್ಲ ಅಲ್ಲಿ. ಸೊ ಮೈನಸ್ ಎಲ್ಲ ಇರೋವಾಗ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ. ಸೊ ಇನ್ನೊಂದೇನಂದ್ರೆ, ನಾನು ಪೀರಿಯಡ್ಸ್ದು ಹೇಳಿದೆ ಇಶ್ಯೂಸ್, ಅದು ಅನ್ಎಕ್ಸ್ಪೆಕ್ಟೆಡ್ ಆಗುತ್ತೆ ಸಮ್ಟೈಮ್ಸು. ಅದೇ ಇದಕ್ಕೆ ಪರ್ಟಿಕ್ಯುಲರ್ ಡೇಟ್ಸ್ಗೂ ಆಗಲ್ಲ. ಹಾಗೆಲ್ಲ ಬಂದಾಗ ನಾನು ಮೊದಲೇ ಅವ್ರಿಗೆ ಹೇಳಿರ್ತೀನಿ, ನಾನೇನು ಯೂಸ್ ಮಾಡ್ತೀನಿ, ನನಗೆ ಈ ಥರ ವರ್ಕೌಟ್ ಆಗಿದೆ, ನೀವು ಟ್ರೈ ಮಾಡಿ ನೋಡಿ, ಆ ಥರದ್ದೆಲ್ಲ ಒಂದಿಷ್ಟು ಸಜೆಷನ್ಸ್ ಇರುತ್ತೆ. ಆಮೇಲೆ ಹೆಲ್ತ್ ಅಂತ ಬಂದಾಗ ಮೊದಲೇ ನಾವು ಚೆಕ್, ಎಲ್ಲ ಹೆಲ್ತು ಅವ್ರದ್ದು ಹೆಣ್ಮಗು ಅಂತಲ್ಲ, ಎಲ್ಲರದ್ದು ಕೂಡ ಹೆಲ್ತನ್ನು ಮೊದಲೇ ನಾವು ಏನಿದೆ ಏನಿಲ್ಲ ತಿಳ್ಕೊಂಡು ನಾವು ಅದನ್ನು ಕರ್ಕೊಂಡು ಹೋಗೋದು ಆಬ್ವಿಯಸ್ಲಿ ಮೇಲ್ಗಡೆ. ಮತ್ತು ಸೇಫ್ಟಿ ಅಂತ ಬಂದಾಗ, ಈಗ ಒಂದೇ ಹೆಣ್ಮಗು ಇತ್ತು ಅಂತಂದರೆ, ಲೈಕ್ ನಾನಂತೂ ಹೆಂಗೂ ಇರ್ತೀನಿ ಅನ್ನಲ್ಲ. ಸೊ ಟೆಂಟ್ ಕೂಡ ನಾವು ಅದನ್ನು ಸೆಪ್ರೇಟ್ ಆಗಿ, ಅಂದರೆ ಒಟ್ಟಾರೆ ಮಿಕ್ಸ್ ಮಾಡಲ್ಲ. ಎಲ್ಲರ ಜೊತೆ ಅವರಿಗೆ ಓವರಾಲಿಗೆ ಕಂಫರ್ಟೇಬಲ್ ಫೀಲ್ ಮಾಡಿಸೋ ಥರ ಅವ್ರಿಗೆ ಏನೇನು ಬೇಕು, ಅವ್ರಿಗೆ ಏನು ಆಗು ಹೋಗುಗಳೇನಿದೆ ಅದ್ರ ಬಗ್ಗೆ ನಾವು ಜಾಸ್ತಿ ಇದು ಕೊಡ್ತೀವಿ. ಮತ್ತು ನಾನು ಮೊದಲೇ ಹೇಳ್ದಂಗೆ ಎಲ್ಲನೂ. ಸೊ ಓವರಾಲ್ ಆಗಿ ಅವರಿಗೆ ಸೇಫ್ಟಿಯಾಗಿ, ಒಂದು ಸೇಫಾಗಿ ಇನ್ನೊಂದು ಸಲ ಇವಳ ಜೊತೆ ಹೋಗಿ ಬರ್ಬೋದಪ್ಪ ಅನ್ನೋ ಥರ
ತುಂಬ ಜನ ಹಂಗೆ ಬಂದಿದ್ದಾರೆ, ಆ ಥರ ಒಂದು ಫೀಲ್ ಮಾಡಿಸ್ತೀವಿ. ವೆರಿ ಗುಡ್. ಆಮೇಲೆ ಏಜ್ ಲಿಮಿಟ್ ಏನಿರುತ್ತೆ ನಿಮ್ಮ ಟ್ರಕ್ಕಿಂಗ್ ಟೀಮಲ್ಲಿ? ಆ್ಯಕ್ಚುಲಿ ಸರ್ ಇದನ್ನು ನಾವು ಮಾಡಬೇಕಂತ ತುಂಬ ಸಲ ಅಂದ್ಕೊಂಡಿದ್ದೀನಿ. ಬಟ್ ರೀಸೆಂಟಾಗಿ ನಾನು ಇಬ್ಬರನ್ನ ಒಂದು 73 ಮತ್ತು 75 ಅವ್ರನ್ನ ಆದಿ ಕೈಲಾಶ್ ಕರ್ಕೊಂಡು ಹೋಗಿ ಬಂದೆ. ಅದು ನನ್ನ ಆ್ಯಕ್ಚುಲಿ ಒಂದು ಅಚೀವ್ಮೆಂಟ್ ಅಂತ ಕನ್ಸಿಡರ್ ಮಾಡ್ತೀನಿ ಅದನ್ನು. ನಿಮ್ಗೆ ಗೊತ್ತು ಲಿಪ್ ಲೇಕ್ ಪಾಸ್ ಹತ್ತತ್ರ ಹೋದಂಗೂ ಆಲ್ಮೋಸ್ಟ್ ಅಲ್ಲಿ ಇದೇ ಇಲ್ಲ, ಆಕ್ಸಿಜನ್ ತುಂಬ ಕಡಿಮೆ ಇದೆ. ನಾವು ಆದಿ ಕೈಲಾಶ್ ಫುಲ್ ರಾಕಿ ಏರಿಯಾ. ಹೌದು ಕಂಪ್ಲೀಟ್ ಆಗಿ ಯಾವಾಗ ಎಲ್ಲಿ ಏನು ಬೀಳುತ್ತೆ ಅಂತ ಹೇಳೋಕ್ಕೆ ಆಗಲ್ಲ. ಸೊ ಆದಿ ಕೈಲಾಶ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ ಸರ್, ನಾವು ರೀಸೆಂಟಾಗಿ ಶುರು ಮಾಡಿರೋದು, ಒಂದು 3 ಬ್ಯಾಚ್ ಆಯಿತು ನಮ್ದು ಆದಿ ಕೈಲಾಶ್ ನಾವು ಮಾಡ್ತಾ ಇರೋದು. ಓಪನ್ ಆಗಿದ್ದೆ ರೀಸೆಂಟಾಗಿ 23 ಅನ್ಸುತ್ತೆ ಪ್ರಾಬಬ್ಲಿ ಓಪನ್ ಆಗಿದ್ದು. ಸೊ ನಾನು ಅದಾದ್ಮೇಲೆ ಒಂದು 3 ಬ್ಯಾಚ್ ನಾನು ಲಾಸ್ಟ್ ಇಯರಿಂದ ಮಾಡಿದೆ. ಅಲ್ಲಿ ಹೋಗೋವಾಗ ಸರ್ ಕಂಪ್ಲೀಟಾಗಿ ನೀವು ಹೇಳ್ದಂಗೆ ಒಂದು ಕಡೆಯಿಂದ ಕಲ್ಲುಗಳು ಬೀಳುತ್ತೆ, ಇನ್ನೊಂದು ಕಡೆಯಿಂದ ಕಾಳಿ ರಿವರ್ ಇದೆ. ಒಂದು ಚೂರು ಒಂದು ರಸ್ತೆ ಇದಾಯಿತು ಅಂದರೆ ವಾಹನ ಜಾಸ್ತಿ ಹೊತ್ತು ನಿಲ್ಸ್ಕೊಳ್ಳೋಕ್ಕಾಗಲ್ಲ, ಏನು ಬೇಕಾದರೂ ಆಗ್ಬೋದು ಆ ಥರದ್ದು ಇಲ್ಲಿ ರಾಕಿ ಏರಿಯಾ. ಸೊ ಅಲ್ಲಿ ನಾವು ಇಬ್ಬರು ಅಂಕಲ್ ಆಂಟಿ ಬೆಂಗಳೂರಿಂದನೇ ಅವ್ರನ್ನ ಕರ್ಕೊಂಡು ಹೋಗಿದ್ದು. ಮತ್ತೆಲ್ಲ ಒಂದು ಎನರ್ಜೆಟಿಕ್ ಗ್ರೂಪ್ ಇತ್ತು ನಮ್ಮ ಜೊತೆಗೆ. ಸೊ ಅಲ್ಲಿಗೆ ಹೋಗಿ ರೀಚ್ ಮಾಡಿಸಿದ್ವ ತನಕ ನಂಗೆ ಸಮಾಧಾನ ಇಲ್ಲ. ಫಸ್ಟ್ ಟೈಮ್ ಅಷ್ಟು ಏಜ್ ಆದವ್ರು ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಂಕಲ್ ಬೇರೆ, ನಾನು ಫೈನ್ ಫಿಟ್ ಅಂತಿದ್ರು, ಸ್ವಲ್ಪ ಹಾರ್ಟ್ ಇಶ್ಯೂಸ್ ಅದು ಇದೆಲ್ಲ ಇತ್ತು ಅವರಿಗೆ. ಅಂಥವ್ರನ್ನ ಪಂಚ ಕೈಲಾಶಲ್ಲಿ ಒಂದಲ್ವಾ ಆದಿ ಕೈಲಾಶು. ಸೊ ನನಗೊಂದಿತ್ತು ಅವ್ರನ್ನ ಕರ್ಕೊಂಡು ಹೋಗಬೇಕು, ಹತ್ತಿರ ತನಕ ಕರ್ಕೊಂಡೋಗಿ ದರ್ಶನ ಮಾಡಿಸ್ಬೇಕು ಅಂತ. ಅದನ್ನು ಮಾಡಿಸಿದೆ. ನನಗೆ ಅದಾದ್ಮೇಲೆ ಕಾನ್ಫಿಡೆನ್ಸ್ ಬಂತು, ಅಟ್ಲೀಸ್ಟ್ 75 ಏಜ್ ತನಕ ನಾನು ಧೈರ್ಯವಾಗಿ ಹೇಳಬಹುದು ಅಂತ ಅಂದ್ಬಿಟ್ಟು. ಮತ್ತು ಅವ್ರು ಹೆಲ್ದಿ ಆಗಿದ್ದಾರೆ ಅಂತಂದರೆ ರಿಸ್ಕ್ ತಗೊಳ್ಳೋದು ಕಷ್ಟ. ಯಾಕಂತ ಹೇಳಿದ್ರೆ ಕೆಲವ್ರು ನಾನು ರೆಡಿ ಅಂತ ಹೇಳ್ತಾರೆ, ಬಟ್ ಅವರೇ ವೀಕ್ ಆಗ್ತಾ ಇರ್ತಾರೆ. ಇದು ಟ್ರೆಕ್ಕಿಂಗ್ ಅಡ್ವೆಂಚರಸ್ ಸ್ಪೋರ್ಟ್ಸ್ ಗೊತ್ತಲ್ಲ ಸರ್, ಮೊದಲು ನಾವು ಧೈರ್ಯವಂತರಾಗಿದ್ದರೆ ಆಮೇಲೆ ತನ್ನಷ್ಟಕ್ಕೆ ಎಲ್ಲದೂ ಒಂದು ಹೇಳ್ತಾರಲ್ಲ ಸರಿಯಾಗಿಬಿಡುತ್ತೆ. ಅಂದರೆ ಇದೇ ಬ್ಯಾಚಲ್ಲಿ ಸರ್ ನಂದು ಆದಿ ಕೈಲಾಶದ್ದು ಮೈನ್ ಅಡ್ವಾಂಟೇಜ್ ಅಂತ ಆಗಿದ್ದು ಅಂತ ಉಳಿದವರಿಗೆ, ಅಂಕಲ್ ಆಂಟಿಗೆ ನಾನು ಲಿಪ್ ಲೇಕ್ ಪಾಸ್ ತನಕ ಕರ್ಕೊಂಡು ಹೋಗೋಕ್ಕಾಗಿಲ್ಲ. ಲಿಪ್ ಲೇಕ್ ಪಾಸಿಂದ ಮೇಲೆ ಹೋಗ್ಬೇಕಂದ್ರೆ ಒಂದು ಆರ್ಮಿ ಬೇಸಲ್ಲಿ ಓಂ ಪರ್ವತ್ ಹತ್ರ ಹೇಳ್ತಾರೆ, ಆರ್ಮಿಯವ್ರು ಹೇಳ್ತಾರೆ, ಇಲ್ಲಿಂದ ಮುಂದೆ ಏನೇ ಆದರೂ ಏನೇ ಹೋದ್ರೂ ನಮ್ಮ ರೆಸ್ಪಾನ್ಸಿಬಿಲಿಟಿ ಅಲ್ಲ. ನೀವು ಸತ್ತರೆ, ಅವರು ಇಷ್ಟೇ ಬ್ಲೆಂಟಾಗಿ ಹೇಳಿದ್ರು, ನೀವು ಸತ್ತರೆ ನಿಮ್ಮ ಹೆಣ ತರಕ್ಕೆ ಮಾತ್ರ ನಾವು ವೆಹಿಕಲ್ ಕಳಿಸೋದು, ನಾವು ಮೆಡಿಕಲ್ ಏನು ಇದಿಲ್ಲ ಅಲ್ಲಿ ಆಗಲ್ಲ, ಅವರಿಗೇನೆ ಕಷ್ಟ ಆಗಿಬಿಡುತ್ತೆ. ಸೊ ಅಂಥ ಟೈಮಲ್ಲಿ ನಾವು ಲಿಪ್ ಲೇಕ್ ಪಾಸ್ ಹೋಗಿ ಅಲ್ಲಿಂದ ಒಂದು 100 ಮೀಟರು ಸ್ಟ್ರೈಟ್ ಆಗಿದೆ, ಹಿಂಗೆ ಕ್ಲೈಮ್ ಮಾಡೋಕ್ಕೆ ಆಲ್ಮೋಸ್ಟ್ ಸ್ಟ್ರೈಟ್ ಇದೆ. ಒಂದು 100-200 ಮೀಟರ್ ಇದೆ ಅಷ್ಟೇ ಅನ್ಸುತ್ತೆ. ಕ್ಲೈಮ್ ಮಾಡಿಸಿ ನಾವು ಮೌಂಟ್ ಕೈಲಾಶ್ ದರ್ಶನ ಮಾಡಿಸಿದ್ದೆ ಈ ಸಲ ಒಂದು ಟೀಮ್ಗೆ. ಅದು ನನ್ನನ್ನು ನಾನು ಲಕ್ಕಿ ಅಂತ ಕನ್ಸಿಡರ್ ಮಾಡ್ಕೋಬೇಕು. ಎವ್ರಿ ಟೈಮ್ ಆಗುತ್ತೆ ಅಂತಲ್ಲ, ಅಲ್ಲಿ ವೆದರ್ ಕ್ಲಿಯರ್ ಇದ್ದರೆ ಒಂದು ಏರಿಯಲ್ ಡಿಸ್ಟೆನ್ಸ್ ಒಂದು 8-10 ಕಿಲೋಮೀಟರ್ ಇದೆ ಅನಿಸುತ್ತೆ. ಸೊ ಆದಿ ಕೈಲಾಶ್ ಹೋದಾಗ ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ ಮೌಂಟ್ ಕೈಲಾಶ್ ಕೂಡ ದರ್ಶನ ಮಾಡಬಹುದು. ಈ ಸಲ ಅದು ಹೇಳ್ದಂಗೆ ಆದಿ ಕೈಲಾಶ್ ತನಕ ನನಗೆ ಸ್ವಲ್ಪ ಅಲ್ಲಿ ಆಕ್ಸಿಜನ್ ತುಂಬ ಕಡಿಮೆ ಇದೆ. ಸೊ ಕಂಪ್ಯಾರಿಟಿವ್ಲಿ ಒಂದು 75 ತನಕ ನಾನು ಕರ್ಕೊಂಡು ಹೋಗ್ಬೋದು ಅನಿಸುತ್ತೆ ಏಜ್ನ. ಸೊ ನಿಮ್ಮ ಜೊತೆ ಟ್ರೆಕ್ಕಿಂಗಿಗೆ ಬರೋದಕ್ಕೆ ಇಷ್ಟಪಡೋರು ಹೇಗೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು? ಸರ್ ನಾನು ಆಲ್ರೆಡಿ ಇವಾಗ ಸುಮೇರು ಸಮಿಟ್ಸ್ ಅಂತ ಹೇಳಿ ನಾವು ಇನ್ಸ್ಟಾಗ್ರಾಮಲ್ಲೂ ಇವಾಗ ನಾವು ಪ್ರೆಸೆನ್ಸ್ ಇದೆ. ನಮ್ಮದು ವೆಬ್ಸೈಟ್ ನಮ್ಮದು ಒಂದು ಆಲ್ರೆಡಿ ಇವಾಗ ಶುರು ಮಾಡಿದ್ದೀವಿ ನಾವು, sumerusummits.com ಅಂತ. ಸೊ ಅಲ್ಲಿ ಎಲ್ಲ ಡೀಟೇಲ್ಸ್ ಇದೆ, ಅವ್ರ ಹೆಸರು ಮತ್ತು ಫೋನ್ ನಂಬರ್ ಹಾಕಿದರೆ ನಮಗೆ ಮೆಸೇಜ್ ಬರುತ್ತೆ. ಸೊ ನಾವೇ ಅವರನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ. ಅದರ್ವೈಸ್ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಶ್ರುತಿ ತುಮ್ರಿ ಅಂತಲೂ ಇದೆ, ಅಲ್ಲಿ ನನಗೆ ಡೈರೆಕ್ಟಾಗಿ DM ಮಾಡಿದ್ರು ಕೂಡ ನಾನು ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಕರ್ಕೊಂಡು ಹೋಗ್ತೀನಿ ಸರ್. ಅಂದರೆ ಅವೈಲೇಬಲ್ ಆನ್ಸರ್ ಏನಿದೆ, ಅವ್ರಿಗೆ ಡೌಟ್ಸ್ ಏನಿದೆ ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ. ಇದು ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ ಇರುತ್ತೆ, ನೀವು ಬೇಕು ಅಂದರೆ ಅದನ್ನು ಕ್ಲಿಕ್ ಮಾಡ್ಕೋಬೋದು. ನೀವು ಈಗ ಬರೀ ಹಿಮಾಲಯ ಮಾತ್ರನಾ ಅಥವಾ ಕರ್ನಾಟಕದಲ್ಲಿ ಏನಾರ ಅದ್ಭುತವಾದ ಜಾಗಗಳಿವೆ? ನಿಮ್ಮೂರೇ ಇದೆ, ಹೌದು, ನಿಮ್ಮೂರೇ ಒಂದು ಚಾರಣದ ಸ್ಪಾಟ್ ಇದ್ದಾಗಿದೆ. ಹೌದು. ಸೊ ಕರ್ನಾಟಕದಲ್ಲಿ ಯಾವ್ದಾರ ಟ್ರೆಕ್ಕಿಂಗ್ ಮಾಡೋ ಪ್ಲ್ಯಾನ್ ಇದೆಯಾ? ಹೌದು, ಕರ್ನಾಟಕದಲ್ಲಿ ಇಲ್ಲಿ ತನಕ ನಾನು ಯಾವುದನ್ನು ಲೀಡ್ ಮಾಡೋದು ಅಥವಾ ಕಂಡಕ್ಟ್ ಮಾಡೋದು ಮಾಡಿಲ್ಲ. ಬಟ್ ನಾವು ಕರ್ನಾಟಕದಲ್ಲಿ ಮಾಡಬೇಕು ಅಂತ ಈ ಸಲದಿಂದ ನಾವು ಪ್ಲಾನ್ ಮಾಡಿದ್ವಿ. ಅದಕ್ಕೆ ನಾವು ಸುಮೇರು ಅಂತಲ್ಲ, ಸಂಚಾರಿ ಸೋಲ್ಸ್ ಅಂತಾನೆ ನಾವು ಹೆಸರು ಕೊಟ್ಕೊಂಡು ಹೊಸದಾಗಿ ಒಂದು 2 ಡೇಸ್ ಎಲ್ಲ ಇರುತ್ತೆ, ವೀಕೆಂಡ್ಸ್ ಎಲ್ಲ ಇರುತ್ತಲ್ಲ. ತುಂಬ ಜನದ ನಂಗೆ ಬಂದಿದ್ದು, ನೀವು ವೀಕೆಂಡ್ ಒಂದು 2-3 ಡೇಸ್ ಇರೋದಿಲ್ವಾ ನಿಮ್ಮದು, ಕರ್ನಾಟಕದಲ್ಲಿ ಎಲ್ಲೂ ಮಾಡ್ತಾ ಇಲ್ಲ, ತುಂಬ ಎನ್ಕ್ವೈರೀಸ್ ಮಾಡಿದ್ದಾರೆ. ಸೊ ಹಾಗಾಗಿ ಅಂಥ ಆಡಿಯನ್ಸ್ನ ತಲೆಯಲ್ಲಿ ಇಟ್ಕೊಂಡು, ಎಸ್ಪೆಷಲಿ IT ಆಗಿರ್ಬೋದು ಅಂಥವ್ರನ್ನ ಇಟ್ಕೊಂಡು ಕರ್ನಾಟಕ ಫೋಕಸ್ ಮಾಡ್ತಾ ಇದ್ದೀವಿ. ಈಗ ಮೇಯ್ನ್ ಆಗಿ ನಮ್ದು ಈಗ ಉಡುಪಿ, ಕುಂದಾಪುರ ಏನಿದೆ ನಮ್ಮ ಅಲ್ಲಿ, ಉತ್ತರ ಕನ್ನಡ ಬ್ಯೂಟಿಫುಲ್ ಡಿಸ್ಟ್ರಿಕ್ಕು ಅದು, ಮತ್ತು ಶಿವಮೊಗ್ಗ, ಚಿಕ್ಕಮಂಗ್ಳೂರು, ಮೇಯ್ನಾಗಿ ಇಷ್ಟು ಡಿಸ್ಟ್ರಿಕ್ಟ್ನ ಕಾನ್ಸಂಟ್ರೇಟ್ ಮಾಡಿಕೊಂಡು ಶುರು ಮಾಡ್ತಾ ಇದ್ದೀವಿ. ಸೊ ಅಲ್ಲಿ 2 ಡೇಸ್ ಒಂದು ಟೆಂಪಲ್ ಟೂರಿಸಮ್ ಕೂಡ ಶುರು ಮಾಡ್ತಾ ಇದ್ದೀವಿ ಸರ್. ವೆರಿ ಗುಡ್. ಇವಾಗ ತುಂಬ ಜನಕ್ಕೆ, ನನಗೂ ಕೂಡ ಈಗ ಸ್ಪಿರಿಚುವಲಿ ಅಥವಾ ದೇವರು ಅದೆಲ್ಲ ತುಂಬ ಇದೆ. ತುಂಬ ಜನಕ್ಕೆ ನಮ್ಮೂರ ಕಡೆ ದೇವಸ್ಥಾನಕ್ಕೆ ಹೋಗಬೇಕು, ಹೆಂಗೆ ಬರಬೇಕು ಅದು ಐಡಿಯಾ ಇಲ್ಲ. ಸೊ ಒಂದು 2 ಡೇಸ್ಗೆ ಒಂದಿಷ್ಟು ದೇವಸ್ಥಾನಗಳಂತ ಪ್ಲಾನ್ ಮಾಡಿಕೊಂಡು ಅವ್ರನ್ನ ಕರ್ಕೊಂಡು ಹೋಗಿ ಒಂದು ಆನ್ ಟೈಮಿಗೆ, ಬರೀ 2 ಡೇಸ್ ಅಂತಲ್ಲ, ಈಗ 2 ಡೇಸ್ದು ಮಾಡಿ ಒಂದು 4 ಡೇಸ್, 1 ವೀಕ್ ಅಂತ ಹೇಳಿದ್ರೆ ಈಗ ಉತ್ತರ ಕನ್ನಡದಿಂದ ಉಡುಪಿಯಿಂದ ದಕ್ಷಿಣ ಕನ್ನಡ ಎಷ್ಟು ಟೆಂಪಲ್ಸ್ ಮೇಜರ್ ಟೆಂಪಲ್ಸ್ ಇದೆ ಕವರ್ ಮಾಡೋಕ್ಕಾಗುತ್ತೆ ಆರಾಮಾಗಿ, ಅಷ್ಟು ಮಾಡುವಂಥ ಪ್ಲಾನ್ಸ್ ಕೂಡ ಇದೆ. ಇದೆಲ್ಲ ಒಂದು ಕನ್ಸ್ಟ್ರಕ್ಷನ್ ಅಂತ ಹೇಳ್ತಾರಲ್ಲ ಹಂಗಿದೆ, ಸ್ಟೇಜ್ ಬೈ ಸ್ಟೇಜ್. ಹೌದು ಸರ್, ಎಲ್ಲ ಸುಮೇರುಯಿಂದಲೇ ಆಗುತ್ತೆ. ಮೈನ್ಲಿ ಸುಮೇರಿಂದನೇ ಆಗುತ್ತೆ. ಮನೆಯಲ್ಲಿ ಸಪೋರ್ಟ್ ಅಂತಂದ್ರೆ ಅಪ್ಪನ ಸಪೋರ್ಟು, ಮತ್ತೆ ಇನ್ನೇನು
ಮನೆಯಿಂದ ಇನ್ಯಾರು ಸಪೋರ್ಟ್ ಇತ್ತು ಅಂತ? ಮನೆಯಲ್ಲಿ ನನಗೆ ಸಪೋರ್ಟಿವ್ ಅಂತ ಅಪ್ಪನ ಸಪೋರ್ಟಿವ್ ಅಂದ್ಕಿಂತ ಅಪ್ಪ ಭಯದಲ್ಲಿ ಸಪೋರ್ಟ್ ಒಂಥರ ಅವರದ್ದು. ಅವರಿಗೆ ಮಗಳು ಹೋಗಬೇಕು ಮಾಡಬೇಕು ಅದೆಲ್ಲದು ಇದೆ, ಬಟ್ ಹಾಗಂದ್ರೆ ಡೈರೆಕ್ಟ್ ಸಪೋರ್ಟ್ ಅಲ್ಲ ಅವ್ರದ್ದು, ಒಂಥರ ಅಮ್ಮನ ಜೊತೆ ಕೇಳೋದು. ಬಟ್ ನನ್ನಮ್ಮ ತುಂಬ ಓಪನ್ ಮೈಂಡೆಡ್. ಆ್ಯಕ್ಚುಲಿ ಅಮ್ಮ ಓದಿದ್ದು 7th ಸ್ಟ್ಯಾಂಡರ್ಡ್ ಆದರೂ ಕೂಡ ಅಮ್ಮ ಆವಾಗಿನ ಕಾಲದಲ್ಲೇ ಸ್ವಲ್ಪ ಕಬಡ್ಡಿ ಪ್ಲೇಯರ್ ಅವಳು, ಹಾಂ ಅಮ್ಮ. ಸೊ ಹಾಗಾಗಿ ಅಮ್ಮನ ಸಪೋರ್ಟ್ ನನಗೊಂಥರ ಓಕೆ ಮಾಡಲಿ ಓಪನ್ ಆಗಿ ಇದ್ದು ನಂಗೆ ಸಪೋರ್ಟ್ ಮಾಡಿದ್ದಾಳೆ. ಅದಲ್ಲದೆ ನನ್ನ ತಮ್ಮನೂ ಕೂಡ ನನಗೆ ಏನು ಓಕೆ ಎಲ್ಲಿದೆಯಾ ಅಷ್ಟೇ, ನನಗಂತ ತುಂಬ ಒಂಥರ ಏನು ಮಾಡ್ತಾಳೆ ಎಲ್ಲಿ ಹೋಗ್ತಾಳೆ ಗೊತ್ತಿರೋ ಕಾರಣಕ್ಕೆ ಅದೊಂದು. ಮತ್ತು ನನ್ನ ಇನ್ನೊಬ್ಬ ತಮ್ಮ ಶರತ್, ಅವನು ಹಾಗೆ ನನಗೆ ಎಲ್ಲಿ ಹೋದ್ರು ಬಂದ್ರೂ ಹೋಗ್ಬಾ ಮಾಡು ಅದು ಮಾಡು, ಇದು ಎನ್ಕರೇಜ್ ಮಾಡೋಕ್ಕೆ ಒಂದು ಲೈಫಲ್ಲಿ ಒಬ್ರು ಇರಬೇಕು ಅಂತಾರಲ್ಲ ಸರ್, ಏನು ಮಾಡಿದ್ರು ಮತ್ತೆ ನೀ ಎದ್ದೆ ಹೇಳ್ತೀಯ ಅಂತಾರಲ್ಲ, ಅದು ನನಗೆ ಶರತ್ ಎವ್ರಿ ಟೈಮು. ಆ ಥರ ಒಂದು ಸಪೋರ್ಟ್ ಇದೆ ಫ್ಯಾಮಿಲಿ ಸೈಡಿಂದ. ಮತ್ತು ನನ್ನ ಕಸಿನ್ಸು, ನನ್ನ ಏನು ದೊಡ್ಡಮ್ಮನ ಫ್ಯಾಮಿಲಿಯಿಂದ ಅವರು ಹಾಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಎಲ್ಲಿ ಹೋದ್ರು ಬಂದರು ಆರಾಮಾಗಿ ಬರ್ತಾಳೆ, ಎಲ್ಲಿ ಹೋದ್ರು ಬದುಕು ಬರ್ತೀಯ ಬಿಡು ನೀನು ಅನ್ನೋ ರೇಂಜಿಗೆ ನನಗೆ ಕಾನ್ಫಿಡೆನ್ಸು ನಂಬಿಕೆ ಇಟ್ಟಿದ್ದಾರೆ. ಹೆಣ್ಣು ಮಕ್ಕಳು ಎಲ್ಲಿ ಹೋದ್ರೂ ಚೆನ್ನಾಗೇ ಬದುಕು ಬರ್ತಾರೆ, ಮನೆಯವ್ರು ಕಳಿಸ್ಬೇಕಷ್ಟೇ. ಹೌದು ಅಲ್ವಾ? ಹೌದು, ನಂಬಿಕೆ ಇಟ್ಟು ಆ ನಂಬಿಕೆ ಉಳಿಸ್ಕೊಳ್ಳೋ ಜವಾಬ್ದಾರಿನೂ ತುಂಬ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಅದು. ಅವ್ರು ನಂಬಿಕೆ ಇಡ್ತಾರೆ, ನಾವು ಉಳಿಸ್ಕೋಬೇಕಾದ್ದು ತುಂಬ ದೊಡ್ಡ ಜವಾಬ್ದಾರಿ ಅದು. ಅದೊಂಥರ ಹೆಗ್ಲಿ ಮೇಲೆ ಒಂದು ಭಾರ ಅಂತೀವಲ್ಲ, ನಾವು ಭಾರ ಅಂತ ತಗೊಂಡ್ರೆ ಭಾರ, ನಾವು ಆರಾಮಾಗಿ ಇದ್ಕೊಂಡು ಎಲ್ಲವನ್ನು ಸ್ಮೂತಾಗಿ ನಾನು ಲೀಡ್ ಮಾಡ್ತೀನಿ ಅನ್ನೋ ಕೆಪಾಸಿಟಿ ಇತ್ತು ಅಂತಂದರೆ ತುಂಬ ಆರಾಮದು. ಸೊ ನಾವು ಹೆಂಗೆ ಅವರಿಗೆ ನಾವು ಕಾನ್ಫಿಡೆನ್ಸ್ ಕೊಡ್ತೀವಿ ಅನ್ನೋದ್ರ ಮೇಲೆ ಎಲ್ಲದೂ ನಿಂತಿರುತ್ತೆ ಹಾಗೆ. ಮತ್ತು ಅಪ್ಪನೂ ಅಷ್ಟೇ, ನಂಗೆ ತುಂಬ ಸಲ ಈಗ ಯಕ್ಷಗಾನಕ್ಕೆ ಹೋಗಿ ಬಂದರೆ ಗೊತ್ತು ನಿಮಗೆ, ಒಂಥರ ಅವ್ರ ಲೈಫೇ ಒಂಥರ ರಾತ್ರಿ ಜೀವನ ಅಂತ ಹೇಳ್ತೀವಲ್ಲ ನಾವು. ಬೆಳಗ್ಗೆ ಅವ್ರು ಮೋಸ್ಟ್ ಆಫ್ ದ ಟೈಮ್ ನಾವು ಚೈಲ್ಡ್ಹುಡ್ಡಿಂದನೂ ಅಪ್ಪನ ಮುಖ ನೋಡಿದ್ದು, ಅಪ್ಪ ನಾವು ಮೊದಲೆಲ್ಲ ನಾವು ಅಲ್ಲಿ ತುಮ್ರಿಯಲ್ಲಿ ಅಲ್ಲಿದ್ದಾಗ ಅವರು ಇವಾಗಿನ ಥರ ಇವಾಗ ಎಲ್ಲರ ಹತ್ರ ವೆಹಿಕಲ್ಸ್ ಇದೆ, ಮೇಳದವ್ರ ಹತ್ರ ಯಕ್ಷಗಾನ ಎಲ್ಲರೂ ಮನೆಗೆ ಬಂದು ಹೋಗ್ತಾರೆ. ಅವ್ರು ಹಂಗಲ್ಲ, ರಜೆ ಸಿಗೋದೇ ಮೇ ನಂತರ, ಮೇಳ ಮುಗಿಯೋದೇ ಆವಾಗ, ಮಳೆಗಾಲ ಟೈಮಲ್ಲಿ ಮಾತ್ರ ಮನೆಗೆ. ನಂಗೆ ಅಪ್ಪನ ಜೊತೆ ಮೆಮೊರೀಸ್ ಸ್ವಲ್ಪ ಆ ಥರ ಇರೋದು. ಅಂದರೆ ಬರೋರು ಬಂದರೆ ಓದಲಿಲ್ಲ ಬರೀಲಿಲ್ಲ ಹಾಗೆ ಹಿಂಗೆ ಅಂತ ಜೋರು ಮಾಡೋರು. ಸೊ ಅದಕ್ಕೋಸ್ಕರ ನಂಗೆ ಅದೊಂಥರ ಭಯ ಟೈಪ್ ಅಪ್ಪನ ಮೇಲೆ ಮೊದಲಿಂದನೂ ಇತ್ತು. ಸೊ ಅವರು ಯಾವಾಗಲೂ ಎಲ್ಲಿ ಹೋಗ್ತಾಳೆ ಬರ್ತಾಳೆ ಅನ್ನೋ ಅಪ್ಡೇಟ್ಸ್ ಅವ್ರಿಗೆ ಇರ್ತಾನೆ ಇರಲಿಲ್ಲ. ಅಂದರೆ ಮೋಸ್ಟ್ ಆಫ್ ದ ಟೈಮ್ನ ಹೇಳ್ತಿದ್ದೆ ಅಪ್ಪಂಗೆ. ನಂಗೆ ಇವತ್ತಿಗೂ ನಾನು ಹೇಳ್ತೀನಿ, ಅಪ್ಪ ನಂಗೆ ಮಾತಾಡಿ 3 ದಿನ ಆಯಿತು ಇವಾಗ. ನಾನು ಅನ್ಕೋತೀನಿ ಕಾಲ್ ಮಾಡಬೇಕು ಅಂತ, ನಂಗೆ ಈವ್ನಿಂಗ್ ಮಾಡಬೇಕು ಅಂದಾಗ ಅವ್ರಿಗೆ ಶುರುವಾಗಿರುತ್ತೆ. ಸೊ ಬೆಳಗ್ಗೆ ಓಕೆ ಮಲಗಿದ್ದಾರೆ ಹಾಂ. ಸೊ ಇದು ಬೇಕು ಅಂತಲ್ಲ, ಈ ಥರದ್ದು ನಡ್ಕೊಂಡು ಬಿಡುತ್ತೆ. ಅಯ್ಯೋ ಇವತ್ತು ಮಾತಾಡಿ ಕೆಲವೊಂದು ಸಲ ಅಂತೂ ತಡ್ಕೊಳಕ್ಕಾಗದೆ ಅದಾಗ ನಾನು ಮಲಗಿದ್ರೂ ಪರವಾಗಿಲ್ಲ ಅಂತ ಕಾಲ್ ಮಾಡಿಬಿಡ್ತೀನಿ ನಾನು, ಅಟ್ಲೀಸ್ಟ್ ಎದ್ಮೇಲಾದರೂ ಮಾಡ್ತಾರಲ್ಲ ಅಂತ. ಸೊ ಅಂಥ ಟೈಮಲ್ಲೆಲ್ಲ ಅಮ್ಮನೇ ಹೇಳೋದು ಅಪ್ಪಂಗೆ, ಇಲ್ಲಿದ್ದಾಳೆ ಇದು ಮಾಡ್ತಾ ಇದ್ದಾಳೆ ಹಾಗೆ ಹಿಂಗೆ ಅಂತೆಲ್ಲ. ಕೆಲವು ಸಲ ಒಂದೊಂದು ಸಲ ಸುಳ್ಳು ಹೇಳಿದ್ದೀನಿ ಅಪ್ಪನ ಹತ್ರ, ಬಟ್ ಒಳ್ಳೆ ಸುಳ್ಳು ಅಂತಾರಲ್ಲ ಆ ಥರ ಸರ್, ಅದು ಅಷ್ಟೇ. ಸರ್ ಫ್ಯಾಮಿಲಿ ಸಪೋರ್ಟ್ ಇದೆ. ಫ್ಯಾಮಿಲಿ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀರಾ, ಅದು ಬೇಕು ಉಳಿಸ್ಕೊಳ್ಳೋ ಜವಾಬ್ದಾರಿನೂ ನಮಗೂ ಆಗಿರಬೇಕು. ಸಪೋರ್ಟ್ ಮಾಡ್ತಾರೆ ಅಂದ ತಕ್ಷಣ ನಾವು ಫ್ರೀಡಮ್ ಸ್ವಾತಂತ್ರ್ಯವನ್ನು ಸ್ವೇಚ್ಛೆಯಾಗಿ ಯೂಸ್ ಮಾಡ್ಕೋಬಾರ್ದು. ಸೊ ಅದೇ ಒಂದು ಲಿಮಿಟಲ್ಲಿದ್ದರೆ ಎಲ್ಲದೂ ಇದಿರುತ್ತೆ. ನಿಮ್ಮ ಸುಮೇರು ಸಮಿಟ್ಸಿಂದ ಈಗ ಕರ್ನಾಟಕದಲ್ಲಿ ಸಾಕಷ್ಟು ಚಾರಣಗಳನ್ನು ಮಾಡಿಸೋ ಅಂಥದ್ದು ಪ್ಲ್ಯಾನ್ ಬಗ್ಗೆ ಹೇಳಿದ್ರಿ. ಇದು ಡಿವೈನ್ ಟೂರನ್ನು ಮಾಡಬೇಕು ಅಂತ. ಈ ಡಿವೈನ್ ಟೂರ್ ಅಂದಾಗ ನನಗೆ ನೆನಪಾಗಿದ್ದು ಚಾರ್ಧಾಮ್. ಭಾರತದಲ್ಲಿ ಡಿವೈನ್ ಟೂರು ಅಂದರೆ ಚಾರ್ಧಾಮ್ ಅಂತಲೇ. ಫಸ್ಟ್ ಎಲ್ಲರೂ ಕಾಶಿ ಬಿಟ್ಟರೆ ಚಾರ್ಧಾಮಲ್ಲೂ ಸರ್ ಛೋಟಾ ಚಾರ್ಧಾಮ್ ಅದು ನಿಮಗೂ ಗೊತ್ತು. ಸೊ ಚಾರ್ಧಾಮ್ ಮೇನ್ಲಿ ಬದ್ರಿ, ದ್ವಾರಕಾ, ಪುರಿ, ರಾಮೇಶ್ವರಂ ಏನು ಹೇಳ್ತೀವಿ ಅದು. ಸೊ ಛೋಟಾ ಚಾರ್ಧಾಮ್ ಉತ್ತರಾಖಂಡ್ ಏನಿದೆ ಅದನ್ನು ನಾವು ಸುಮೇರು ಸಮಿಟ್ಸಿಂದ ಕಂಡಕ್ಟ್ ಮಾಡ್ತೀವಿ. ಸೊ ಚಾರ್ಧಾಮ್ ಅಂತ ಬಂದಾಗ ಈಗ ಏನು 9 nights 10 days ಪ್ಲ್ಯಾನ್ ಇದೆ. ಸೊ ನಾವು ಸದ್ಯಕ್ಕೆ ಫಿಕ್ಸ್ ಮಾಡಿರೋದು 24,000 ಅಂತ ಹೇಳಿ ಅದಕ್ಕೆ. ಸೊ ನಾವು ಬೇಸ್ ಟು ಬೇಸ್ ಇವಾಗ ನೀವು ಫ್ಲೈಟಲ್ಲಿ ಬಂದರೆ ಡೆಹ್ರಾಡೂನ್ ಏನಿದೆ ಅಲ್ಲಿಂದ ನಾವು ಪಿಕ್ ಮಾಡ್ತೀವಿ, ಅಲ್ಲಿಗೆ ಪಿಕ್ ಮಾಡಿ ಅಲ್ಲಿಗೆ ನಾವು ಡ್ರಾಪ್ ಮಾಡ್ತೀವಿ. ಇನ್ ಕೇಸ್ ನೀವು ಟ್ರೈನಲ್ಲಿ ಬಂದರೆ ಈಗ ಹರಿದ್ವಾರ್ ಟು ಹರಿದ್ವಾರ್ ಅಥವಾ ರಿಷಿಕೇಶ್ ಟು ರಿಷಿಕೇಶ್ ಪ್ಲ್ಯಾನ್ ಇರೋದು. ಸೊ ಅಲ್ಲಿಂದ ನಿಮ್ಮದು ಎವ್ರಿಥಿಂಗ್ ನಾವು ಟೇಕ್ ಕೇರ್ ಮಾಡ್ತೀವಿ, ನಿಮ್ಮ ಸ್ಟೇ, ಫುಡ್ಡು, ಎವ್ರಿಥಿಂಗ್ ಲಿಟ್ರಲಿ ಎವ್ರಿಥಿಂಗ್. ಅಲ್ಲಿದ್ದು ಪರ್ಮಿಷನ್ ಇದ್ದರೆ ಪರ್ಮಿಷನ್ ಆಗಿರ್ಬೋದು, ಆ ಥರದ್ದೆಲ್ಲದೂ ಕೂಡ ನಾವು ಟೇಕ್ ಕೇರ್ ಮಾಡಿ ನಿಮ್ಮನ್ನು ಲಾಸ್ಟ್ ಡೇ 10th ಡೇ ಏನು ಹೇಳ್ತೀವಿ ಮತ್ತು ಫಸ್ಟ್ ದಿನ ನಾವು ಎಲ್ಲಿ ನಿಮ್ಮನ್ನು ಪಿಕ್ ಮಾಡಿರ್ತೀವಿ ಅಲ್ಲಿ ತಂದು ನಾವು ಡ್ರಾಪ್ ಮಾಡ್ತೀವಿ. ಸೊ ಅದರಲ್ಲಿ ಕೇದಾರ್ನಾಥ್, ಬದ್ರಿನಾಥ್, ಗಂಗೋತ್ರಿ, ಯಮುನೋತ್ರಿ, ಅದರ ಜೊತೆಗೆ ನಾವು ಜೋಶಿಮಠಲ್ಲಿ ಕೆಲವೊಂದಿಷ್ಟು ಪ್ಲೇಸಸ್ ಇದೆ. ಈಗ ನರಸಿಂಹ ಟೆಂಪಲ್ ಆಗಿರ್ಬೋದು, ಆ ಥರ ಒಂದಿಷ್ಟು ಟೆಂಪಲ್ಸ್ ಮಿಡಲಲ್ಲಿ ಈಗ ಗುಪ್ತ ಕಾಶಿ ಸಿಗುತ್ತೆ, ಅದನ್ನು ತೋರಿಸ್ತೀವಿ. ಉಕ್ಕಿಮಠ ಸಿಗುತ್ತೆ, ಎಲ್ಲೆಲ್ಲಿ ಸಿಗುತ್ತೆ ಅದನ್ನು ತೋರಿಸ್ತೀವಿ. ಇನ್ನು ಪ್ರಯಾಗಗಳು ಇವೆಲ್ಲ ಮಧ್ಯದಲ್ಲಿ. ಹೌದು ದೇವ್ ಪ್ರಯಾಗ, ಎಸ್ಪೆಷಲಿ ಸಂಗಮ ಗಂಗಾ ಆಗುವಂತಹ ಒಂದು ಜಾಗ. ಅಲ್ಲಿ ಟ್ರಾವೆಲಿಂಗ್ ಕಂಪ್ಲೀಟ್ ಆಗಿ ಏನು ಡಿವೈನ್ ಎಕ್ಸ್ಪೀರಿಯನ್ಸ್. ನಮ್ಮ ಮೇನ್ ಪ್ಲೇಸು 4 ಧಾಮಗಳು, ಅದಾದ ನಂತರ ಮಿಡಲಲ್ಲಿ ಸಿಗುವಂಥ ಎಲ್ಲ ಜಾಗಗಳನ್ನು ತೋರಿಸ್ಕೊಂಡು ನಿಧಾನಕ್ಕೆ ಕರ್ಕೊಂಡು ಬರುವಂಥ ಒಂದು ಪ್ಲ್ಯಾನ್ ಇದೆ. ಅದಲ್ಲದೆ ಕೂಡ ದೋಧಾಮ್ ಕೂಡ ಮಾಡ್ತೀವಿ ನಾವು. ಈಗ ಎಲ್ಲರಿಗೂ ಚಾರ್ಧಾಮ್ ಆಗಲ್ಲ, ಸೊ ಒಂದು 4-5 ಡೇಸಲ್ಲಿ ಮುಗಿಯೋ ಥರ ಏನಾದರೂ ಕೇಳ್ತಾರೆ, ಆವಾಗ ನಾವು ಕೇದಾರ್ ಮತ್ತು ಬದ್ರಿ ಒಂದು ಮಾತ್ರ ಮಾಡ್ತೀವಿ.
ಸೊ ಅವಾಗ ಕೇದಾರ್ನಾಥ್ ಫಸ್ಟ್ ಕರ್ಕೊಂಡೋಗಿ ಸೇಮ್ ಉಕಿಮಠ್, ದೇವಪ್ರಯಾಗು ಅದರಲ್ಲಿ ಇನ್ಕ್ಲೂಡ್ ಆಗಿದೆ. ದೇವಪ್ರಯಾಗಿಂದ ನಾವು ಉಕಿಮಠ ಆಗಿರ್ಬೋದು, ಅಲ್ಲಿಂದ ಗುಪ್ತಕಾಶಿ ಅದೆಲ್ಲ ತೋರಿಸ್ಕೊಂಡು ಹೋಗಿ ಆಮೇಲೆ ವಾಪಸ್ ಕರ್ಕೊಂಡು ಬದ್ರಿ ಹೋಗಿ ಮತ್ತೆ ಅದಷ್ಟು ಇನ್ಕ್ಲೂಡ್ ಆಗುತ್ತೆ. ಅಷ್ಟು ಕರ್ಕೊಂಡು ಬರ್ತೀವಿ ನಾವು. ದೋಧಾಮ್ ಕೂಡ ಮಾಡ್ತೀವಿ ಚಾರ್ಧಾಮ್ ಅಲ್ಲದೆ. ಓಕೆ, ಚಾರ್ಧಾಮ ಮತ್ತು ದೋಧಾಮ್ ನೀವು ಹೇಳ್ತಿರೋ ಕಾಸ್ಟ್ ಕೇಳಿದ್ರೆ ಇದೆಲ್ಲ ಪಾಸಿಬಲ್ ಅಂತ ಅಷ್ಟು ಕಡಿಮೆಗೆ ಹೇಳ್ತಾ ಇದ್ದೀರಾ? ಇಲ್ಲ ಸರ್, ಆ್ಯಕ್ಚುಲಿ ತುಂಬ ಜನ ಅದನ್ನು ಕೇಳ್ತಾರೆ, ಕಾಸ್ಟ್ ಅಂದರೆ ಓ ಇಷ್ಟೇನಾ ಅಂತ ಅಂತಾರೆ. ಆ್ಯಕ್ಚುಲಿ ಅದು ಇಷ್ಟೇನೆ ನಾನು ಇದು ಮಾಡೋದು. ಸಮ್ ಟೈಮ್ಸ್ ಈಗ ಅವ್ರಿಗೆ ನೋಡಿ, ಉತ್ತರಾಖಂಡ್ ನಿಮ್ಗೆ ಗೊತ್ತಿದೆ, ಅವರು ಟೂರಿಸಂ ಬಿಟ್ಟು ಬೇರೆ ಏನು ಡಿಪೆಂಡ್ ಆಗಿಲ್ಲ. ಸಮ್ ಟೈಮ್ಸ್ ಅಲ್ಲಿ ಏನಾದರೂ ಪ್ರೈಸ್ ಹೈಕ್ ಆದರೆ ಏನಾದರೂ ಆದಾಗ ಅದು ನಮ್ಗೆ ಎಫೆಕ್ಟ್ ಆಗುತ್ತೆ ಡೈರೆಕ್ಟ್. ಅದನ್ನು ನಾವು ಮೊದಲೇ ಹೇಳ್ತೀವಿ, ಇಂಥ ಟೈಮಲ್ಲಿ ಹಿಂಗೆ ಆಗಿದೆ, ಈ ಥರ ಇದೆ, ಸ್ವಲ್ಪ ಜಾಸ್ತಿ ವೇರಿಯೇಷನ್ಸ್ ಆಗಲ್ಲ, 1,000-2,000 2,000-3,000 ಆ ಕಡೆ ಡಿಫ್ರೆನ್ಸ್ ಆಗುತ್ತೆ ಅಷ್ಟೇ. ಮ್ಯಾಕ್ಸಿಮಮ್ ನಿಮಗೆ 28,000 ಚಾರ್ಧಾಮ್ ನಾನು ಮುಗಿಸ್ಕೊಡ್ತೀನಿ ಆರಾಮಾಗಿ. ನಾನು ಏನು ಹೇಳ್ದೆ ಇವಾಗ 10 ಡೇಸ್ ಮತ್ತು 9 ನೈಟ್ಸ್ ಪ್ಲಾನ್ ಏನಿದೆ ಅದು ಆಗುತ್ತೆ. ಡೆಹ್ರಾಡೂನಿಂದ ಡೆಹ್ರಾಡೂನಿಗೆ ಬರೋದು ನಮ್ಮ ಜವಾಬ್ದಾರಿ. ಹೌದು, ಡೆಹ್ರಾಡೂನ್ ತನಕ. ಈಗ ನೀವು ಫ್ಲೈಟಲ್ಲಿ ಬಂದರೆ ಡೆಹ್ರಾಡೂನ್ ನೀವು ಬರಬೇಕು. ಈಗ ಇದ್ರಲ್ಲಿ ಬರ್ತೀನಿ, ಟ್ರೈನಲ್ಲಿ ಅಂದರೆ ರಿಷಿಕೇಶ್, ಇದ್ರಲ್ಲಿ ಹರಿದ್ವಾರ್ ತನಕ ನೀವು ಬರಬೇಕಾಗತ್ತೆ. ಅಲ್ಲಿಂದ ನಾನು ಪಿಕ್ ಮಾಡ್ತೀನಿ. ಸೊ ಅಲ್ಲಿಂದ ಅಲ್ಲಿ ತನಕ ಜವಾಬ್ದಾರಿ ನಮ್ಮದು. ಆ ಥರ ಇದೆ ಸರ್ ಅದು. ಈವನ್ ಆದಿ ಕೈಲಾಶ್ ಕೂಡ ಅದೇ ಪ್ಯಾಕೇಜಲ್ಲಿ. ಅದು ನನಗೆ ನೀವು ಪ್ಯಾಕೇಜ್ ಅಂತ ಅಂದಾಗ ನೆನಪಾಯಿತು. ಆದಿ ಕೈಲಾಶ್ ಕೂಡ ನಾವು ಚಾರ್ಜ್ ಮಾಡೋದು, ಈಗ ನಾನು ಸಿಂಗಲಾಗಿ ಹೋಗು ನಾನು ನೋಡಿದ್ದೀನಿ, ಅಲ್ಲಿ ತುಂಬ ಕಷ್ಟ ಆಗುತ್ತೆ ಹೋಗೋಕ್ಕೆ ಬರೋಕ್ಕೆ, ರೀಚ್ ಔಟ್ ಆಗಿ. ನಿಮಗೆ ಬಸ್ಸೇ ಇಲ್ಲ. ಈಗ ಒಂದು ಸರ್ಟೈನ್ ಒಂದು ದಾರ್ಚುಲಾ ತನಕ, ಎಕ್ಸಾಂಪಲ್ ದಾರ್ಚುಲಾ ಅಂತ ಪ್ಲೇಸ್ ಇದೆ, ಅಲ್ಲಿ ತನಕ ಹೋದ್ಮೇಲೆ ಮುಂದೆ ಬಸ್ ಇಲ್ಲ. ನೀವು ಹೋಗ್ತೀನಿ, ನಾನೇ ಹೋಗ್ತೀನಿ, ಸೋಲೋ ಹೋಗ್ತೀನಿ ಏನಂದ್ರೂ ಅಷ್ಟೇ, ನೀವು ಲೋಕಲ್ನ ಡಿಪೆಂಡ್ ಆಗಲೇಬೇಕು. ಅಲ್ಲಿ ಒಂದು ಗಾಡಿಗೆ ನೀವು ಸಿಂಗಲಾಗಿ ಹೋದ್ರೂ ಅಪ್ ಆ್ಯಂಡ್ ಡೌನ್ ಅಂತ ಹೇಳಿದ್ರೆ ಅವ್ರು 15,000 ಕೇಳ್ತಾರೆ, 8,000 ಮಿನಿಮಮ್ ಕೇಳ್ತಾರೆ ಒಂದು ಸೈಡಿಗೆ, ಹಾಗಿದೆ ಅಲ್ಲಿ. ಸೊ ನಮ್ಮದು ಆದಿ ಕೈಲಾಶ್ ಪ್ಲ್ಯಾನ್ ಕೂಡ ನಾವು 30,000 ಮಾಡ್ಕೊಡ್ತಾ ಇದ್ದೀವಿ. ಅದು ಕೂಡ ಸರ್ ಅಲ್ಲಿ ಕುಮಾऊन ರೀಜನ್ ಬರುತ್ತೆ. ಈಗ ನಾವೇನು ಚಾರ್ಧಾಮ್ ಮಾತ್ರ ಅದೆಲ್ಲ ಗಡ್ವಾಲ್ ರೀಜನ್ ಬರುತ್ತೆ, ಉತ್ತರಾಖಂಡಲ್ಲಿ 2 ರೀಜನ್ ಇರೋದ್ರಿಂದ. ಸೊ ಅಲ್ಲೂ ಕೂಡ ಪಂತ್ ನಗರ್ ಅಂತ ಏರ್ಪೋರ್ಟ್ ಇದೆ ಇಲ್ಲಿ ಕುಮಾऊन ಸೈಡ್. ನಾವೇನು ಆದಿ ಕೈಲಾಶ್ ಬಗ್ಗೆ ಮಾತಾಡಿದ್ವಿ ಅದು. ಸೊ ಅಲ್ಲಿ ತನಕ ರೀಚ್ ಆದರೆ ಅಲ್ಲಿಂದ ನಮಗೆ ಯಾವುದಕ್ಕೆ ನೀವು ಚಾರ್ಧಾಮ್ ಹೋದರೂ ಕೂಡ ಆದಿ ಕೈಲಾಶ್ ಹೋದರೂ ಕೂಡ ಕಂಪ್ಲೀಟ್ ಹೋಲ್ ಡೇ ಜರ್ನಿ ಇದೆ. ನೀವು 2 ಡೇಸ್ ಕಂಪ್ಲೀಟಾಗಿ ಜರ್ನಿಗಂತಾನೆ ಎತ್ತಿಡಬೇಕು. ಸೊ ನಿಮ್ದು ರೆಸ್ಟ್ ಆಫ್ ದ ನಿಮ್ದು ಏನಿದೆ ನೋಡೋದು, ಸೈಟ್ ಸೀಯಿಂಗ್, ವಾಟ್ ಎವರ್ ಏನಿದ್ರು ಕೂಡ ಆ ಮಿಡಲಲ್ಲಿರುವಂಥ ದಿನಗಳಿರುತ್ತಲ್ಲ, 2 ದಿನ ಬಿಟ್ಟು ಅದರಲ್ಲಿರುತ್ತೆ. ಸೊ ಹಾಗಾಗಿ ನಮ್ಮದು ಅದು ಕೂಡ ನಾವು 30,000 ಮಿನಿಮಮ್ ಪ್ಯಾಕೇಜಲ್ಲಿ. ಮತ್ತು ಏನು ಹೇಳಿದೆ ನಾವು 1,000-3,000 ಆ ಕಡೆ ಈ ಕಡೆ ಎಫೆಕ್ಟ್ ಆಗುತ್ತೆ ಅಲ್ಲಿದ್ದು ಪ್ರೈಸ್ ಮೇಲೆ ನಮ್ಮದು ಹೈಕ್ ಆಗೋದು. ಅಥವಾ ಇನ್ನೂ ಕಡಿಮೆ ಆಯಿತು ಅಂದರೆ ನಾವು ಕಡಿಮೆಗೂ ಮಾಡಿಕೊಟ್ಟಿದ್ದೀನಿ ಕೆಲವರಿಗೆ. ಆ್ಯಕ್ಚುಲಿ 28ಗೂ ನಾನು ಮಾಡಿಕೊಟ್ಟಿದ್ದೀನಿ. ಸೊ 30,000 ನಮ್ಮದು ಬೇಸ್ ಪ್ರೈಸ್ ಆದಿ ಕೈಲಾಶ್ಗಾಗಿರುತ್ತೆ. ಚಾರ್ಧಾಮ್ದೇನಿದೆ ಅದು ನಾನು 24 to 25 ಆ ಕಡೆ ಈ ಕಡೆ ಒಂದು ವೇರಿಯೇಷನ್ಸಲ್ಲಿ ಆಗುತ್ತೆ ಸರ್, ಕಂಪ್ಲೀಟ್ ಆಗುತ್ತೆ. ದೋಧಾಮ್ ಕೂಡ ನಾವು ಎಷ್ಟು, ದೋಧಾಮ್ಗೆ ಏನಂತಂದರೆ ನಾವು ಅವರಿಗೆ ಕೊಡೋ ಪ್ರೈಸ್ ಕೊಡಲೇಬೇಕಾಗಿರೋದ್ರಿಂದ ದೋಧಾಮ್ ಒಂದು ನಮಗೆ 18 ತನಕ ಆಗುತ್ತೆ, ಅದು ಏನು ಮಾಡೋಕ್ಕಾಗಲ್ಲ. ಸೊ ಮೋಸ್ಟ್ ಆಫ್ ದೆಮ್ ಏನು ಮಾಡ್ತಾರೆ ಅಂದರೆ ದೋಧಾಮ್ಗೆ 18 ಕೊಡೋದಕ್ಕಿಂತ ಚಾರ್ಧಾಮ್ಗೆ ಒಂದು 24-25 ಕೊಡೋದು ಬೆಟರ್ ಅಂತ ಚೂಸ್ ಮಾಡ್ತಾರೆ. ಸೊ ಹಾಗಿದೆ ಸರ್. ಈವನ್ ಟ್ರೆಕ್ಕಿಂಗ್ಸ್ ಪ್ಲಾನ್ಸ್ ಕೂಡ ನಮ್ದು ಅದೇ ಥರನೇ ಇರೋದು. ಎಲ್ಲದು ಒಂದು ಆಲ್ಮೋಸ್ಟ್ ಈಗ ಕುವಾರಿ ಪಾಸ್ ಅಂದೆ ನಾನು ಒಂದು 10,000 ನಾನು ರಿಷಿಕೇಶಿಂದ ಪಿಕ್ ಮಾಡೋದು. ಅದು ಎಲ್ಲವೂ ಕೂಡ ರಿಷಿಕೇಶ್ ಬೇಸಲ್ಲಿ ನನಗೆ. ಅಂದರೆ ಅಲ್ಲಿ ತನಕ ನೀವು ಏರ್ಪೋರ್ಟಿಂದ ಎಲ್ಲಿ ತುಂಬ ಜನ ಇದ್ದರೆ ಏರ್ಪೋರ್ಟಿಂದ ಪಿಕ್ ಮಾಡ್ಬೋದು. ಈಗ ನಿಮ್ದೊಂದು ಟೈಮಿಂಗ್ಸ್ ಇನ್ನೊಬ್ರದ್ದೊಂದು ಟೈಮಿಂಗ್ಸ್ ಆದರೆ ನಂಗೆ ಕಷ್ಟ ಆಗಿಬಿಡುತ್ತೆ ಅಲ್ಲಿ ಪಿಕ್ ಮಾಡೋಕ್ಕೆ. ಸೊ ರಿಷಿಕೇಶ್ ತನಕ ರೀಚ್ ಆದರೆ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಪಿಕಪ್ ಇರುತ್ತೆ, ಎಷ್ಟು ಗಂಟೆಗಾದರೂ ಡಿಪೆಂಡಿಂಗ್ ಅಪಾನ್ ದ ಟೀಮ್ ಸೈಜ್. ಸೊ ಅಲ್ಲಿಂದ ಪಿಕ್ ಮಾಡಿದ್ರೆ ರೆಸ್ಟ್ ನಾವು ತಂದು ಬಿಡೋ ತನಕ 5 ದಿನದ್ದೇನು ಪ್ಲ್ಯಾನ್ ಇದೆ ಎವ್ರಿಥಿಂಗ್ ಟೇಕ್ ಕೇರ್ ಮಾಡಿ ಒಂದು 10,000 to 12,000 ಒಳಗಡೆ 10,000 ಆಗುತ್ತೆ ಮಿನಿಮಮ್ ಪ್ರೈಸ್ ಅಷ್ಟಿದೆ ಅಲ್ಲಿಗೆ, ಅಷ್ಟು ಆಗುತ್ತೆ. ಜನ ಜಾಸ್ತಿ ಇದ್ದರೆ ಪ್ರೈಸ್ ಕಡಿಮೆ ಆಗುತ್ತೆ, ಅದು ಲಾಜಿಕ್ ಹಾಗೇನೆ ಅಲ್ವಾ. ಸೊ ಹಾಗೆ ಟೀಮ್ ಸೈಜ್ ಜಾಸ್ತಿ ಇದ್ದಂಗೂ ಪ್ರೈಸ್ ಸ್ವಲ್ಪ ವೇರಿಯೇಷನ್ಸ್ ಮಾಡ್ಬೋದು. 9,000 to 10,000 ಮುಗಿಯುತ್ತೆ ಅದು. ಆದರೂ ಸಾಕಷ್ಟು ಕಡಿಮೆಗೆ ಮಾಡಿಕೊಡ್ತಾ ಇದ್ದೀರಾ ಇದು? ಹಾಂ ಸರ್, ಅಂದರೆ ನಾನು ಹೇಳಿದ್ನಲ್ಲ ಸರ್, ನಾನೀಗ ಎಷ್ಟು ಹಿಮಾಲಯ ನೋಡಬೇಕು ಅನ್ನೋ ಎಕ್ಸ್ಪೀರಿಯೆನ್ಸಲ್ಲಿ ಎಕ್ಸೈಟ್ಮೆಂಟಲ್ಲಿ ಹೋದೆ. ಜನಕ್ಕೆ ಆಬ್ವಿಯಸ್ಲಿ ಮನಿ ಅನ್ನೋದು ತುಂಬ ದೊಡ್ಡ ಮ್ಯಾಟರು. ಸೊ ಅದು ಇರಬೇಕು, ಎಕ್ಸ್ಪೀರಿಯೆನ್ಸು ಆಗಬೇಕು. ಹಾಗಾಗಿ ನಾನು ಸ್ವಲ್ಪ ಲಿಮಿಟೆಡ್ ಆಗಿನೇ ಚೂಸ್ ಮಾಡಿಕೊಂಡು ಸ್ವಲ್ಪ ಬ್ಯಾಚ್ ಕೂಡ ಬಂದರು ಅಂತ ಒಟ್ಟಾರೆಗೆಲ್ಲ ಕೇಳ್ತಾರೆ ಹಿಮಾಲಯಕ್ಕೆ ಹೋಗೋಣ. ತುಂಬ ಜನ ಈ ಸಲ ಮಾಡಿದ್ದಾರೆ ಸರ್. ಆ್ಯಕ್ಚುಲಿ ಈ ಸಲ ಹಿಮಾಲಯನ್ಸಲ್ಲಿ ಒಂಥರ ಡ್ರೈ ಇದೆ, ಒಂದೇ ಸಲ ಸ್ನೋಫಾಲ್ ಆಗಿದ್ದು. ಕುವಾರಿ ಪಾಸ್ ನಾನು ಏನು ಹೇಳಿದೆ, ಒಂದೇ ಸಲ ಸ್ನೋಫಾಲ್ ಆಗಿದ್ದು. ಸೊ ಅಂಥ ಗ್ಯಾಪಲ್ಲಿ ಡ್ರೈ ಇರೋವಾಗಲೂ ಟ್ರೆಕ್ ಮಾಡಿಸಿದ್ದಾರೆ. ಈಗ ಎಕ್ಸಾಂಪಲ್ ನೋಡಿ, ನಂದು ಈಗ ಕರಾವಳಿ, ನನಗೆ ಬೇಸಿಕಲಿ ಅಲ್ಲಿರೋದ್ರಿಂದ ಯಾರನ್ನು ಅಲ್ಲಿಂದ ಕರ್ಕೊಂಡು ಹೋದೆ, ಹಿಮಾಲಯ ನಿಂಗೆ ಹಿಮ ತೋರಿಸ್ತೀನಿ ಅಂತ ಕರ್ಕೊಂಡೋಗಿ ಅದನ್ನು ತೋರ್ಸಕ್ಕೆ ನಾನು ಅಲ್ಲಿ ಕರ್ಕೊಂಡ್ರೆ ಏನು ಅನ್ಸುತ್ತೆ, ನನ್ನ ಮೇಲೆ ಒಂದು ಓಕೆ ಇವಳೇನೋ ಸುಳ್ಳು ಹೇಳಿದ್ಲು, ಏನೋ ದುಡ್ಡಿಗೋಸ್ಕರ ಹಿಂಗೆ ಮಾಡಿದ್ರು ಅಂತ ಬಂದುಬಿಡುತ್ತೆ. ನಂಗೆ ಆ ಭಾವನೆ ಬೇಡ. ಯಾಕಂದ್ರೆ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರೋದನ್ನು ನನ್ನ ಜೊತೆ ಹೋಗೋರು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಸೊ ಹಾಗಾಗಿ ಆ ಮಿನಿಮಮ್ ಪ್ರೈಸಲ್ಲಿ ಏನು ನಾನು ಕೊಡಬಹುದು ಬೆಸ್ಟನ್ನು ಅಂತ ನಾನು ಇದು ಮಾಡಿಕೊಂಡು ಪರ್ಸ್ನಲ್ ಇಂಟ್ರೆಸ್ಟ್ ತೊಗೊಂಡು ಮಾಡ್ತಾ ಇದ್ದೀನಿ. ಹಾಗೆ ಪ್ಯಾಷನನ್ನು ಸ್ವಲ್ಪ ಇದಕ್ಕೆ ಕನ್ವರ್ಟ್ ಮಾಡಿರೋದ್ರಿಂದ ಮಿನಿಮಮ್ ಪ್ರೈಸಲ್ಲಿ ಬೆಸ್ಟ್ ಏನು ಕೊಡಬಹುದು, ಇಲ್ಲ ಜಾಸ್ತಿ ಆಗುತ್ತೆ ನನಗೆ ಇಂಥ ಈ ಪ್ರೈಸ್ ಹಿಂಗಾಗುತ್ತೆ, ಮೊದಲೇ ನಂದು ಪ್ಯಾಕೇಜನ್ನೆಲ್ಲ ನಾನು ಅವ್ರಿಗೆ ಹೇಳಿಬಿಟ್ಟಿರ್ತೀನಿ. ಸೊ ಅದರಲ್ಲಿ ಎವ್ರಿಥಿಂಗ್ ಇನ್ಕ್ಲೂಡ್ ಆಗಿರುತ್ತೆ, ಏನೋ ಅವರು ಇದಿರಲ್ಲ, ಭಯ ಬೀಳೋಂಥ ಅಗತ್ಯ ಇರಲ್ಲ. ನೀವೇನಾದರೂ ಹಿಮಾಲಯ ನೋಡಬೇಕು ಅಥವಾ ಕರ್ನಾಟಕದ ಬೇರೆ ಬೇರೆ ಚಾರಣಗಳನ್ನು ಮಾಡಬೇಕು ಕರ್ನಾಟಕದಲ್ಲಿ ಅನ್ನೋ ಹಾಗಿದ್ದರೆ
ಶ್ರುತಿ ತುಮ್ರಿ ಅವರು ನಿಮ್ಮ ಜೊತೆಗಿದ್ದಾರೆ. ಪರ್ಸ್ನಲ್ ಇಂಟ್ರೆಸ್ಟ್ ತಗೊಂಡು ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಅವರ ಡೀಟೇಲ್ಸನ್ನೆಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀವಿ. ಸುಮೇರು ಸಮಿಟ್ಸು ಅದೂ ಅಷ್ಟೇ, ಅದು ವೆಬ್ಸೈಟೂ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀವಿ. ದಯವಿಟ್ಟು ಅದನ್ನು ನೋಡಿ. ಪ್ರವಾಸಿ ಪ್ರಪಂಚದ ವೀಕ್ಷಕರಿಗೆ ಸ್ವಲ್ಪ ಡಿಸ್ಕೌಂಟು ಕೊಡ್ತಾರೆ ಅಂತ ಅನ್ಕೋತೀನಿ. ಹೌದು ಸರ್. ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್.